Hi guys, we will start the moving charges and magnetism chapter. We have already started. Now start ಮಾಡಿದ್ವಿ. Now we will continue that one. Okay. Uh, last class ಅಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ಒಂದು ಚಾರ್ಜ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ಮೆಂಟ್ ಆದವಾಗ ಸೊ ವಾಟ್ ವಿಲ್ ಬಿ ದಿ ಫೋರ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ಎಷ್ಟಿರುತ್ತೆ ಫೋರ್ಸ್ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ದಟ್ ಈಸ್ ಅನ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಟೀಟಾ. ಇಫ್ ದ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ನಾವೇನ್ ತಗೊಳ್ತಿದ್ವಿ, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಅಲ್ವಾ. ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಯಾವುದು ಚಾರ್ಜಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಆದಾಗ. ಅದೇ ತರನೇ ಕರೆಂಟ್ ಕ್ಯಾರಿಂಗ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಸೊ ವಾಟ್ ವಿಲ್ ಬಿ ದಿ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಕಂಡಕ್ಟರ್ ಅದನ್ನು ಸ್ಟಡಿ ಮಾಡಿದ್ವಲ್ಲ. ದಟ್ ಈಸ್ ಅನ್ ಎಫ್ ಇಸ್ ಈಕ್ವಲ್ಸ್ ಟು ಐ ಬಿ ಎಲ್ ಸೈನ್ ಟೀಟಾ. ಸೊ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಎಫ್ ಇಸ್ ಈಕ್ವಲ್ಸ್ ಟು ಐ ಬಿ ಎಲ್. ಓಕೆ. ಅದೇ ತರನೇ ವಿ ನೋ ದಟ್ ಈಸ್ ಅನ್ ಇಫ್ ದ ಚಾರ್ಜ್ಡ್ ಪಾರ್ಟಿಕಲ್, ಒಂದ್ ವೇಳೆ ಚಾರ್ಜ್ಡ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ 90 ಡಿಗ್ರಿಯಲ್ಲಿ ಇದ್ರೆ, 90 ಡಿಗ್ರಿಯಲ್ಲಿ ಫಾರ್ಮೇಶನ್ ಆದ್ರೆ ಸೊ ಇಟ್ ವಿಲ್ ಫಾರ್ಮ್ಸ್ ಅ ಸರ್ಕ್ಯುಲರ್ ಪಾತ್ ಅಲ್ಲಿ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಅಲ್ವಾ. ಇಫ್ ದಟ್ ಈಸ್ ಅನ್ ಇಫ್ ದ ಆಂಗಲ್ ಬಿಟ್ವೀನ್ the velocity and magnetic field, that is a velocity vector and the magnetic field in a angle, if theta which is equals to 90 degree idre, if theta which is equals to 90 degree idre avaga the path uh, the path of the charged particle path ಏನಾಗಿರುತ್ತೆ, the path of the charged particle it will be the circular, ಏನಾಗಿರುತ್ತೆ ಅದು ಸರ್ಕ್ಯುಲರ್ ಪಾತ್ ಆಗಿರುತ್ತೆ. if theta which is equals to 90 degree ಹೇಗೆ ಸಿಗುತ್ತೆ ನಮಗೆ, so we will get the particle it will be move in a circular path. ಈ ತರ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಾನೆ ಇರುತ್ತೆ. ಅದೇ ತರನೇ if theta which is an it's an angle between the 0 to 90 degree, ಸೊ ಬೇರೆ ಯಾವ್ದಾದ್ರು ಆಂಗಲ್ ಏನಾದ್ರು ಇದ್ರೆ ಫಾರ್ಮೇಶನ್ ಆಗ್ಬಿಟ್ರೆ ಸೊ ಅವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೊ ಇಟ್ಸ್ ವೆಲ್ ಹೆಲಿಕಲ್ ಪಾತ್ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಹೆಲಿಕಲ್ ಪಾತ್ ಅಂತ ಹೇಳಿದ್ರೆ ಹೇಗಿರುತ್ತೆ, ಸೊ ದಿಸ್ ಇಸ್ ಈ ತರ ಕಂಟಿನ್ಯೂಸ್ ಆಗಿ ಇರುತ್ತೆ ಹೆಲಿಕಲ್ ಪಾತ್ ಅಲ್ವಾ. ಸೊ ದಿಸ್ ಇಸ್ we have studied and we also studied the velocity radius, ಇದರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ. ಅದೇ ತರನೇ ಬಯೋಸವರ್ಟ್ಸ್ ಲಾನು ಸಹ ಏನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ ಅಲ್ವಾ. ನಾವು we will go for the further concepts. Okay. Okay, that is Lorentz forces, Fleming left hand rule ಅನ್ನು ಸ್ಟಡಿ ಮಾಡಿದ್ವಿ ಅಲ್ವಾ. ಸೊ ದಿಸ್ ಇಸ್ ಹೆಲಿಕಲ್ ಪಾತ್, ವೆಲಾಸಿಟಿ ವೆಕ್ಟರ್ ಅನ್ನು ಸ್ಟಡಿ ಮಾಡಿದ್ವಿ, ಬಯೋಸವರ್ಟ್ಸ್ ಲಾ. ನಾವು Biot-Savart's law. So here Biot-Savart's law, it says that dB, the magnetic field, which is equals to mu naught divided by 4 pi IDL R cap divided by an R square. Okay, this is the Biot-Savart's law. Now we will continue. We will start today's concept, that is a magnetic field due to circular loop, current carrying current. ಒಂದ್ ವೇಳೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅನ್ನ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇರುವಂತ ಲೂಪ್ ಅಲ್ಲಿ ಅಟ್ ಅ ಸರ್ಟನ್ ಪಾಯಿಂಟ್ ಪಿ ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ. ಓಕೆ, ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಒಂದು ಲೂಪ್ ಇದೆ. ಈ ಲೂಪ್ ಅಲ್ಲಿ ಏನಾಗ್ತಾ ಇದೆ ಅಂತಾರೆ, ಇಟ್ಸ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್. ಇಟ್ ಇಸ್ ಓಕೆ, ಇಟ್ಸ್ ಅ ಕರೆಂಟ್ ಕ್ಯಾರಿಂಗ್ ಲೂಪ್ ಅಂಡ್ ಹಿಯರ್ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಓಕೆ, ಹೀಗೆ ಇರ್ತಾ ಇರ್ತದೆ. ದಿಸ್ ಇಸ್ ಅನ್ ಐ ಕರೆಂಟ್ ಮೂವ್ ಆಗ್ತಾ ಇರ್ತದೆ. ಓಕೆ, now we will find out the magnetic field at a point P. Now dB, okay, at a point P on the axial line. ಈ axial line ಅಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. Now we will see it. According to Biot-Savart's law ಏನ್ ಹೇಳುತ್ತೆ, dB which is equals to mu naught divided by 4 pi IDL sin theta divided by R square ಅಲ್ವಾ. Now that is dB, that is a small magnetic field. ಇಲ್ಲಿ ಏನು ಅಂತ ಹೇಳಿದ್ರೆ dB ಅಂತ ಹೇಳಿದ್ರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ I is the current in this loop. I ಏನಾಗಿರುತ್ತೆ, this is mu naught is the constant, mu naught divided by 4 pi is constant. I ಏನಾಗಿರುತ್ತೆ, current in the loop. DL ಏನಾಗಿರುತ್ತೆ ಅಂತ ಹೇಳಿದ್ರೆ this DL is the small current element.
ಸ್ಮಾಲ್ ಕರೆಂಟ್ ಎಲಿಮೆಂಟ್ ಈ ಎಲಿಮೆಂಟ್ ಇಂದ, ಓಕೆ, ಸ್ಮಾಲ್ ಕರೆಂಟ್ ಎಲಿಮೆಂಟ್ ಸೈನ್ ಟೀಟಾ. ಟೀಟಾ ಏನಾಗಿರುತ್ತೆ? ಟೀಟಾ ಈಸ್ ದಿ ಆಂಗಲ್ ಬಿಟ್ವೀನ್ ದಿ ಡಿ ಎಲ್ ಅಂಡ್ ಐ, ಡಿ ಎಲ್ ಅಂಡ್ ದಿ ಆರ್ ಅಲ್ವಾ? ಡಿ ಎಲ್ ಮತ್ತೆ ಆರ್ ನ ನಡುವೆ ಇರುವಂತಹ ಆಂಗಲ್ ಆಗಿರುತ್ತೆ ದಿಸ್ ಇಸ್. ಇದು ಡಿ ಎಲ್ ಇದು, ಓಕೆ, ಅಂಡ್ ದಿಸ್ ಇಸ್ ಅನ್ ಆಂಗಲ್ ಆರ್. ಸೊ ಇಟ್ಸ್ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ? ಇಟ್ಸ್ ಆಂಗಲ್ ವಿಚ್ ಇಸ್ ಆಲ್ವೇಸ್ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇರುತ್ತೆ. ಇದು ಹೇಗಿದೆ ಅಂತ ಹೇಳಿದ್ರೆ, ಇದು ಸರ್ಕ್ಯುಲರ್ ಲೂಪ್ ಅಲ್ವಾ? ಇದು ಸರ್ಕ್ಯುಲರ್ ಲೂಪ್ ಈ ತರ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನ, ಸೊ ಆಂಗಲ್ ಎಷ್ಟು ಬರ್ತದೆ? ಈ ಕಡೆ ಬರ್ತದೆ. ಸೊ ಇಟ್ಸ್ ಆಂಗಲ್ ವಿಚ್ ಇಸ್ ಅನ್ ಆಲ್ವೇಸ್, ಡಿ ಎಲ್ ಈ ಡೈರೆಕ್ಷನ್ ಇರುತ್ತೆ, ಡಿ ಎಲ್ ಡೈರೆಕ್ಷನ್ ಹೀಗಿರುತ್ತೆ, ದಿಸ್ ಆರ್ ಡೈರೆಕ್ಷನ್ ಹೀಗಿರುತ್ತೆ. ಸೊ ಇಟ್ಸ್ ಆಂಗಲ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 90 ಡಿಗ್ರಿ. 90 ಡಿಗ್ರಿ ಇರುತ್ತೆ. ಟೀಟಾ ಏನಾಗಿರುತ್ತೆ? ಇಲ್ಲಿ 90 ಡಿಗ್ರಿ ಬರುತ್ತೆ. ಸೊ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ಟೀಟಾ 90 ಡಿಗ್ರಿ ಆದ್ರೆ ಏನಾಗುತ್ತೆ ಫಾರ್ಮುಲಾ? ಸೊ ದಿಸ್ ಇಸ್ 1/4 pi epsilon naught ಐಡಿಯಲ್ ಸೈನ್ ಟೀಟಾ ಏನಾಯ್ತು? 1 ಆಯ್ತು ಡಿವೈಡ್ ಬೈ ಸ್ಕ್ವೇರ್. ನೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ದಿ ಕರೆಂಟ್ ಎಲಿಮೆಂಟ್ ಬಿ. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಈ ಪಾಯಿಂಟ್ ಅಲ್ಲಿ ಎ ಪಾಯಿಂಟ್ ಇಂದ ಏನಾಗ್ತಾ ಇದೆ? ಇಲ್ಲಿ ಡಿ ಬಿ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಎಷ್ಟು? ದ ಡೈರೆಕ್ಷನ್, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿರುತ್ತೆ? ಡಿ ಬಿ ಇದ್ರದ್ದು ಅಂತ ಕನ್ಸಿಡರ್ ಮಾಡ್ತೇವೆ. ಹೇಗೆ? ಇಲ್ಲಿ ಇರುತ್ತಲ್ವಾ, ಇದು ಕರೆಂಟ್ ಕ್ಯಾರಿಂಗ್ ಲೂಪ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದಿಸ್ ಇಸ್ ದಿ ಕರೆಂಟ್ ಕ್ಯಾರಿಂಗ್ ಲೂಪ್ ಅಂಡ್ ವಿ ವಿಲ್ ಗೆಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್ ಅಲ್ವಾ? ಈ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಓಕೆ, ಈ ಡೈರೆಕ್ಷನ್ ಬಂತು ಅಂತ ಕನ್ಸಿಡರ್ ಮಾಡೋದು, ದಟ್ ಇಸ್ ಡಿ ಬಿ. ಅದೇ ತರಾನೇ ಇಲ್ಲೂ ಸಹ ಎಲ್ಲ ದಿಸ್ ಡ್ಯೂ ಟು ಅಟ್ ಅ ಪಾಯಿಂಟ್ ಬಿ ಪಾಯಿಂಟ್ ಇಂದನೂ ಸಹ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಪಾಯಿಂಟ್ ಇಂದ ಡಿ ಬಿ ಪಾಯಿಂಟ್, ಈ ಬಿ ಪಾಯಿಂಟ್ ಇಂದ ಬಿ ಪಾಯಿಂಟ್ ಅಲ್ಲಿ ದಟ್ ಇಸ್ ದ ಸೇಮ್ ಕರೆಂಟ್ ಎಲಿಮೆಂಟ್ ಡಿ ಬಿ ಅಷ್ಟು ಏನಾಗ್ತಾ ಇದೆ? ಇಲ್ಲಿ ಡಿ ಬಿ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ದಿಸ್ ಇಸ್ ವಾಟ್ ಇಯರ್, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಇದರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಈ ಬಿ ಇಂದನೂ ಏನಾಗುತ್ತೆ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಈ ಡಿ ಬಿ ಇಂದನೂ ಏನಾಗುತ್ತೆ? ಈ ಬಿ ಪಾಯಿಂಟ್ ಅಲ್ಲಿ ಏನಿದೆ? ದಟ್ ಇಸ್ ಲೆಂತ್ ಎಷ್ಟಿದೆ? ಡಿ ಎಲ್ ಇದೆ, ಡಿ ಎಲ್ ಲೆಂತ್. ಸೊ ಡಿ ಎಲ್ ಲೆಂತ್ ಅದೇ ಸರ ಸೇಮ್ ಎಷ್ಟಿದೆ? ಕರೆಂಟ್ ಐ ಇದೆ. ಸೊ ದಿಸ್ ಇಸ್ ಮ್ಯೂ ನಾಟ್ ಇಂಟು ಆರ್, ಸೇಮ್ ಫಾರ್ಮುಲಾ. ದಟ್ ಇಸ್ ಅನ್ ಆಂಗಲ್ ಎಷ್ಟಿರುತ್ತೆ? ಇಲ್ಲೂ ಸಹ ಆಂಗಲ್ ಎಷ್ಟಿರುತ್ತೆ? ದಟ್ ಇಸ್ ಡಿ ಎಲ್ ಅಂಡ್ ಆರ್ ನ ನಡುವೆ ಇರುವಂತ ಆಂಗಲ್ ಎಷ್ಟಿರುತ್ತೆ? ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. 90 ಡಿಗ್ರಿ ಇದ್ದಾವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಟೀಟಾ ಏನಾಯ್ತು? 90 ಡಿಗ್ರಿ ಬಂದ್ರೆ ಏನಾಗುತ್ತೆ? ಸೈನ್ 90 ವಿಚ್ ಇಸ್ ಈಕ್ವಲ್ಸ್ ಟು 1. ಸೊ ಡಿ ಬಿ ಡ್ಯಾಶ್ ವಿಚ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡ್ ಬೈ 4 pi ಐ ಡಿ ಎಲ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಸೇಮ್ ಥಿಂಗ್ ಇಲ್ಲಿ ಎಷ್ಟಾಗುತ್ತೆ? ಡಿ ಬಿ. ಈಗ ಏನ್ ಮಾಡ್ತೀನಿ? ದಿಸ್ ಇಸ್ ಡಿ ಬಿ ಅಂಡ್ ದಿಸ್ ಇಸ್ ಡಿ ಬಿ ಡ್ಯಾಶ್. ಸೊ ಇದನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್. ಇಲ್ಲೇನಿದೆ? ಇದು ಸರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅಲ್ವಾ? ಇಟ್ಸ್ ರೇಡಿಯಸ್ ಎಷ್ಟಿದೆ? ದಿಸ್ ಇಸ್ ಅನ್ ಆರ್. ಈ ಪಾಯಿಂಟ್ ಅನ್ನ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ದಿ ಆರ್ ಅಂಡ್ ದಿಸ್ ಇಸ್ ದಿ ಎಕ್ಸ್ ಡಿಸ್ಟೆನ್ಸ್. ಎಲ್ಲಿಂದ ಎಲ್ಲಿ ಪಾಯಿಂಟ್? ಈ ಇಲ್ಲಿಂದ ಪಿ ಪಾಯಿಂಟ್ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ದಿಸ್ ಇಸ್ ಅನ್ ಎಕ್ಸ್. ಓಕೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್, ದಿಸ್ ಇಸ್ ಅನ್ ಆರ್. ಈ ಡಿಸ್ಟೆನ್ಸ್ ಏನಾಗಿರುತ್ತೆ? ಆರ್ ಡಿಸ್ಟೆನ್ಸ್ ಆಗಿರುತ್ತೆ. ಈ ಪಾಯಿಂಟ್ ಇಂದ ಈ ಪಿ ಪಾಯಿಂಟ್ ಗೆ ಇರುವಂತ ದೂರ ಏನಾಗಿರುತ್ತೆ? ಆರ್ ಡಿಸ್ಟೆನ್ಸ್. ಅದೇ ತರ ಇಲ್ಲಿಂದನು ಈ ಬಿ ಪಾಯಿಂಟ್ ಇಂದ ಪಿ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಏನಾಗಿರುತ್ತೆ? ದಿಸ್ ಇಸ್ ಆಲ್ಸೋ ಆರ್ ಅಲ್ವಾ? ಸೊ ಆರ್ ಅಂತ ಹೇಳಿದ್ರೆ ಏನು? ಇಟ್ಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಇದು ನೋಡಿ, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಬರ್ತಾ ಇದೆ. ರೈಟ್ ಆಂಗಲ್ ಟ್ರಯಾಂಗಲ್, ದಿಸ್ ಇಸ್ ಆರ್, ಇದೇನಿದೆ? ಎಕ್ಸ್ ಇದೆ. ಸೊ ಹಾಗಾದ್ರೆ ಇದೇನಾಗಿರುತ್ತೆ? ಇಟ್ಸ್ hypotenuse value ಎಷ್ಟಾಗಿರುತ್ತೆ? ದಟ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗಿರತ್ತಲ್ವಾ? ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಅದೇ ವ್ಯಾಲ್ಯೂನ ಇಲ್ಲಿ ಬರ್ದಿದೀವಿ. ದಟ್ ಇಸ್ ಅನ್ ಆರ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಡಿ ಬಿ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ದ ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ? ದಿಸ್ ಇಸ್ ದ ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಯಾವ್ದ್ರಿಂದ? ಇದರಿಂದ ಎ ಪಾಯಿಂಟ್ ಇಂದ ಇಲ್ಲಿ ಆಗ್ತಾ ಇದೆಯಲ್ಲ, ಅಟ್ ಅ ಪಾಯಿಂಟ್ ಎ ಪಾಯಿಂಟ್ ಇಂದ ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಷ್ಟು ಇಲ್ಲಿ ಈ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಈ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಡೈರೆಕ್ಷನ್ ಈ ಡೈರೆಕ್ಷನ್ ಇದೆ. ಓಕೆ, ಈ ಡೈರೆಕ್ಷನ್ ಇದ್ದಾಗ ಇಲ್ಲಿ ನಾವೇನ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ಆಂಗಲ್ ಅನ್ನ ಫೈ ಅಂತ ಕನ್ಸಿಡರ್ ಮಾಡಿದೀವಿ. ಈ ಆಂಗಲ್ ನಾನು ಕನ್ಸಿಡರ್ ಮಾಡಿದೀನಿ ಫೈ ಅಂತ ಕನ್ಸಿಡರ್ ಮಾಡಿದೀನಿ. ಸೊ ಇದು ಫೈ ಆದ್ರೆ ಏನಾಗುತ್ತೆ? ದಿಸ್ ಆಂಗಲ್ ಇಸ್ ಆಲ್ಸೋ ಬಿಕಮ್ಸ್ ಫೈ ಅಂಡ್ ದಿಸ್ ಆಂಗಲ್ ಇಸ್ ಆಲ್ಸೋ ಬಿಕಮ್ಸ್ ಫೈ. ಓಕೆ, ಈಗ ನೋಡಿ, ಇದನ್ನ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಾನು ರಿಸಾಲ್ವ್ ಮಾಡ್ತೀನಿ. ಡಿ ಬಿ ಅಂತ ಹೇಳಿದ್ರೆ ಏನು? ಡಿ ಬಿ ಅಂತ ಹೇಳಿದ್ರೆ ಇಟ್ಸ್ ಅ ಮ್ಯಾಗ್ನೆಟ್, ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ ಅಲ್ವಾ? ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದಕ್ಕೆ ಡೈರೆಕ್ಷನ್ ಇರುತ್ತೆ, ಮ್ಯಾಗ್ನೆಟ್ಯೂಡ್ ಇರುತ್ತೆ. ಸೊ ಐ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್. ಈ ವೆಕ್ಟರ್ ಏನ್ ಮಾಡ್ತಾ ಇದೀನಿ? ನಾನು ರಿಸಾಲ್ವ್ ಮಾಡ್ತಾ ಇದ್ದೀನಿ ಅಲಾಂಗ್ ದಿ ಎಕ್ಸ್ ಅಂಡ್ ವೈ ಆಕ್ಸಿಸ್. ಸೊ ಈ ವೆಕ್ಟರ್ ಅನ್ನ ರಿಸಾಲ್ವ್ ಮಾಡಿದಾಗ ಅಲಾಂಗ್ ಇನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಏನ್ ಬರುತ್ತೆ?
This will becomes a db cos alpha, db cos phi ಅಲ್ವಾ, db cos phi ಬಂತು. ಅದೇ ತರ ಈ ಡೈರೆಕ್ಷನ್ ಏನ್ ಬರುತ್ತೆ, db dash cos phi. ಓಕೆ ಓಕೆ, db dash cos phi. ಓಕೆ, ಈಗ ನೋಡಿ, ಲೆಟ್ ಅಸ್ ಅಸ್ಯೂಮ್ ಇದ್ರದ್ದು ದ ಮ್ಯಾಗ್ನಿಟ್ಯೂಡ್ ಇಲ್ಲಿ ತಗೊಂಡಿರುವಂತದ್ದು ಡಿ ಬಿ ಲೆಂತ್, ಇಲ್ಲಿ ತಗೊಂಡಿರುವಂತ ಡಿ ಬಿ ಲೆಂತ್ ಸೇಮ್ ಆಗಿದ್ರೆ, ಸೊ ಅವಾಗ ಏನಾಗುತ್ತೆ, ನಾನು ಸೇಮ್ ತಗೊಂಡಿದ್ದೀನಿ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಈ ಕ್ವಾಂಟಿಟಿ ಮತ್ತೆ ಈ ಕ್ವಾಂಟಿಟಿ ಏನಾಗಿರುತ್ತೆ, ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್. ಇದೆರಡು ಏನಾಗುತ್ತೆ, ಕ್ಯಾನ್ಸಲ್ ಔಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಅನ್ ಸೇಮ್ ಮ್ಯಾಗ್ನಿಟ್ಯೂಡ್, ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಬೋತ್ ಆರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಅಪೋಸಿಟ್ ಡೈರೆಕ್ಷನ್ ತಗೊಂಡ ಅವಾಗ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಈಚ್ ಅದರ್. ಒಂದು ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಏನಾಗುತ್ತೆ, ಅದು ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ದಟ್ ಈಸ್ ಫೈ. ಓಕೆ, ದಟ್ ಈಸ್ ಕಾಸ್ ಫೈ, ಡಿ ಬಿ ಕಾಸ್ ಫೈ ಏನಾಗುತ್ತೆ, ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ಮತ್ತೆ ಈ ಡೈರೆಕ್ಷನ್ ಅಲ್ಲಿ ಇರುವಂತದ್ದು ವೈ ಕಾಂಪೊನೆಂಟ್ ಅಲ್ಲಿ ಇರುವಂತ ವೆಕ್ಟರ್ಸ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಯಾಕಂತ ಹೇಳಿದ್ರೆ ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ಈ ಫೈ ಡಿ ಬಿ ಇಂದ ಉಂಟಾಗಿರುವಂತದ್ದು ಯಾವ್ದು, ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಏನಾಗಿರುತ್ತೆ, ಡಿ ಬಿ ಸೈನ್ ಫೈ ಬರುತ್ತೆ. ಅದೇ ತರನೇ ಈ ಡಿ ಬಿ ಡ್ಯಾಶ್ ಇಂದ ಅಲಾಂಗ್ ದಿ ಎಕ್ಸ್ ಆಕ್ಸಿಸ್ ಏನಾಗುತ್ತೆ, ರಿಸಾಲ್ವ್ ಮಾಡಿದವಾಗ ಇದೇನ್ ಬರುತ್ತೆ, ಡಿ ಬಿ ಡ್ಯಾಶ್ ಸೈನ್ ಫೈ ಬರುತ್ತೆ. ದಟ್ ಈಸ್ ಡಿ ಬಿ ಡ್ಯಾಶ್ ಡಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಸೇಮ್ ಅಂತ, ಡಿ ಎಲ್ ಅನ್ನ ನಾನು ಲೆಂತ್ ಅನ್ನ ಸೇಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದಿಸ್ ಇಟ್ ವಿಲ್ ಬಿ ದಿ ಬೋತ್ ಆರ್ ಈಕ್ವಲ್ ಆಗುತ್ತೆ. ದಟ್ ಇಸ್ ಡಿ ಬಿ ಸೈನ್ ಆಲ್ಫಾ, ಡಿ ಬಿ ಸೈನ್ ಆಲ್ಫಾ ಬರುತ್ತೆ. ಈಗ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನ್ ಫೈಂಡ್ ಔಟ್ ಮಾಡಬೇಕು, ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಟೋಟಲ್. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಈ ಒಂದು ಚಿಕ್ಕ ಪಾರ್ಟ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಈ ಪಾಯಿಂಟ್ ಅಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟಾಯ್ತು, ಡಿ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಯ್ತು. ಅದೇ ತರನೇ ಈ ಒಂದು ಪಾಯಿಂಟ್ ಇಂದ ದಟ್ ಇಸ್ ಬಟ್ ಹಿಯರ್ ದಿಸ್ ಇಸ್ ಡಿ ಬಿ, ಬಿ ಪಾಯಿಂಟ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಇದನ್ನ ರಿಸಾಲ್ವ್ ಮಾಡಿದವಾಗ ನಮ್ಗೆ ಏನ್ ಸಿಕ್ತು, ಡಿ ಬಿ ಸೈನ್ ಆಲ್ಫಾ, ಡಿ ಬಿ ಸೈನ್ ಆಲ್ಫಾ. ಸೊ ವಿ ವಿಲ್ ಎಲ್ಲ ಈ ಎರಡರಿಂದನೂ ಏನಾಗ್ತಾ ಇದೆ, ಇಷ್ಟು ಡಿ ಬಿ ಸೈನ್ ಆಲ್ಫಾ ಆಗ್ತಾ ಇದ್ರೆ, ಹಾಗಾದ್ರೆ ಟೋಟಲ್ ಡಿ ಎಲ್ ಇಂದ ದಟ್ ಇಸ್ ವಾಟ್ ಇಯರ್, ಈ ಒಂದು ಚಿಕ್ಕ ಪಾರ್ಟ್ ಇಂದ ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಫುಲ್ ಲೂಪ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಚಿಕ್ಕ ಪಾರ್ಟ್ ಇಂದ ಎ ಪಾರ್ಟ್ ಮತ್ತೆ ಬಿ ಪಾರ್ಟ್ ಇಂದ ಏನಾಗ್ತಾ ಇದೆ, ವಿ ವಿಲ್ ಗೆಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ. ಸೊ ನಮ್ಗೇನ್ ಸಿಗ್ಬೇಕು ಅಂತ ಹೇಳಿದ್ರೆ, ಈಗ ನಮ್ಗೇನಾಗುತ್ತೆ ಅಂತ ಹೇಳಿದ್ರೆ, ಟೋಟಲ್ ಲೂಪ್ ಇಂದ, ಈ ಟೋಟಲ್ ಲೂಪ್ ಇಂದ ನಮ್ಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗ್ ಮಾಡ್ತೀವಿ, ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಗೋ ಫಾರ್ ದಿ ಇಂಟಿಗ್ರೇಷನ್. ದಟ್ ಇಸ್ ಡಿ ಬಿ ಎಲ್ಲವನ್ನ ಡಿ ಬಿ ಅನ್ನ ಆಡ್ ಮಾಡ್ಕೊಳ್ತಾ ಹೋಗ್ತೀವಿ, ಅಂಡ್ ವಿ ವಿಲ್ ಗೋ ಫಾರ್ ದಿ ಇಂಟಿಗ್ರೇಷನ್. ದಟ್ ಇಸ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ which is equals to b is equals to integration of db sin alpha. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಇದೆಯಲ್ವಾ, db sin alpha ಈ ಪಾರ್ಟ್ ಇಂದ ಈ ಪಾರ್ಟ್ ಇಂದ ಚಿಕ್ಕ ಪಾರ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ನೊಂದು ಪಾರ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು db sin alpha ಸಿಗುತ್ತೆ. ಈ ಪಾರ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಾರ್ಟ್ ಇಂದನೂ db sin alpha ಸಿಗುತ್ತೆ. ಈ ಪಾರ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, db sin alpha. ಅದೇ ತರನೇ ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಈ ಒಂದು ಡಿ ಎಲ್ ಲೆಂತ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಹೋದ್ರೆ ಪ್ರತಿ ಒಂದು ಪಾರ್ಟ್ ಇಂದನೂ ಏನ್ ಸಿಗ್ತಾ ಹೋಗುತ್ತೆ, ಡಿಬಿ ಸೈನ್ ಅಲ್ಫಾ ಸಿಗ್ತಾ ಹೋಗುತ್ತೆ. ಮತ್ತೆ ಏನಾಗುತ್ತೆ, ಅದ್ರ ಆಪೋಸಿಟ್ ಅಲ್ಲಿ ಇರುವಂತದ್ದು, ಈ ಪಾಯಿಂಟ್ ಆಪೋಸಿಟ್ ಇರುವಂತದ್ದು ಯಾವುದು, ಈ ಪಾಯಿಂಟ್ ಆಗಿರುತ್ತಲ್ವಾ, ಈ ಪಾಯಿಂಟ್ ಆಗಿರುತ್ತೆ. ಸೊ ಇದು ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ದಟ್ ಇಸ್ ವಾಟ್ ಇಯರ್ ಡಿಬಿ ಕಾಸ್ ಅಲ್ಫಾ ಸೇಮ್ ಇದೇ ತರನೇ ಕ್ಯಾನ್ಸಲ್ ಆಯ್ತಲ್ವಾ. ಅದೇ ತರನೇ ಇಲ್ಲೂ ಸಹ ಪ್ರತಿ ಒಂದು ಪಾಯಿಂಟ್ಸ್ ಅಲ್ಲೂ ಏನಾಗುತ್ತೆ, ಡಿಬಿ ಕಾಸ್ ಅಲ್ಫಾ ಕ್ಯಾನ್ಸಲ್ ಆಗುತ್ತೆ, ಡಿಬಿ ಸೈನ್ ಆಲ್ಫಾ ಏನಾಗ್ತಾ ಹೋಗುತ್ತೆ, ಆಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ, so the total magnetic field B, which is equals to integration of dB sin alpha. So B is equals to mu naught into I 4 pi r square, that is sin alpha. Okay, that is dB ಅಂತ ಹೇಳಿದ್ರೆ ನೋಡಿ, this is a Biot-Savart's law according to magnetic field. Now we have find out that dB ಅಂತ ಹೇಳಿದ್ರೆ ಏನಾಗಿತ್ತು, mu naught divided by 4 pi IDL divided by r square. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ಅನ್ ಐಡಿಯಲ್ ಸೈನ್ ಆಲ್ಫಾ. ಓಕೆ, ಬಟ್ ಇದೇನಿದು ಚೇಂಜಸ್ ಆಗ್ತಾ ಇರೋದೇನು, ಡಿ ಎಲ್ ಅನ್ನೋದು ವೇರಿಯೇಷನ್ ಆಗ್ತಾ ಇದೆ. ಡಿ ಎಲ್ ಅಂತ ಹೇಳಿದ್ರೆ ಫಸ್ಟ್ ಗೆ ಇಷ್ಟು ಚಿಕ್ಕ ಲೆಂತ್ ಇತ್ತಲ್ವಾ, ಇದ್ರ ಲೂಪ್ ಅಂತ ಕನ್ಸಿಡರ್ ಮಾಡಿದವಾಗ ಇಷ್ಟು ಲೆಂತ್ ಅಂತ ಡಿ ಎಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಒಂದು ಲೂಪ್ ಅಂತ ಕನ್ಸಿಡರ್ ಮಾಡಿದವಾಗ ಫಸ್ಟ್ ಈ ಲೆಂತ್ ಅಂತ ಕನ್ಸಿಡರ್ ಮಾಡಿದ್ವಿ, ಮತ್ತೆ ಇಷ್ಟು ಲೆಂತ್ ಡಿ ಎಲ್ ಅದೇ ತರನೇ ಏನಾಗುತ್ತೆ, ಅದು ಫುಲ್ ಲೂಪ್ ಆಗಿ ಕನ್ಸಿಡರ್ ಆಗ್ತಾ ಇದೆ. ಸೊ ಹಾಗಾಗಿ ಚೇಂಜ್ ಆಗ್ತಾ ಇರೋದು ಯಾವುದು, ಡಿ ಎಲ್ ಮಾತ್ರ ಚೇಂಜಸ್ ಆಗ್ತಾ ಇದೆ. ಐ ಇಟ್ ವಿಲ್ ಬಿ ದಿ ಕಾನ್ಸ್ಟೆಂಟ್, ಆರ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ದಿಸ್ ಇಸ್ ಡಿ ಎಲ್ ಅಂತ ಹೇಳಿದ್ರೇನು, ಇಟ್ಸ್ ನಥಿಂಗ್ ಬಟ್ ಡಿ ಎಲ್ ಫುಲ್ ಒಂದು ಸರ್ಕಲ್ ಸರ್ಕಂಫರೆನ್ಸ್ ಲೆಂತ್.
ಅಲ್ವಾ? ಸೊ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್? 2 π r ಆಗಿರುತ್ತೆ. ಇಂಟಿಗ್ರೇಷನ್ ಆಫ್ ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು 2 π r. ಅದೇ ತರನೇ ಸೈನ್ ಆಲ್ಫಾ, ದಿಸ್ ಇಸ್ ಅಕಾರ್ಡಿಂಗ್ ಟು ದಿಸ್, ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ಸೈನ್ ಆಲ್ಫಾ ಅಂತ ಹೇಳಿದ್ರೆ ದಿಸ್ ಅನ್ ಆಂಗಲ್, ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿ. ಇಲ್ಲೇನಿದೆ, ಇದು ರೈಟ್ ಆಂಗಲ್ ಟ್ರಯಾಂಗಲ್, ದಿಸ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದವಾಗ ಇದರಲ್ಲಿ ದಿಸ್ ಇಸ್ ಅ ಆಲ್ಫಾ, ಇದು ಆಂಗಲ್ ಅಲ್ವಾ? ಸೈನ್ ಟೀಟಾ, ಸೈನ್ ಆಲ್ಫಾ ಅಂತ ಸೈನ್ ಫೈ ಅಲ್ವಾ? ಈ ಸೈನ್ ಫೈದಲ್ಲಿ ಏನಾಗಿರುತ್ತೆ, ಸೈನ್ ಟೀಟಾ ಅಥವಾ ಸೈನ್ ಟೀಟಾ ಅಂತ ಹೇಳಿದ್ರೆ ಏನು? ಸೈನ್ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್. ಅಪೋಸಿಟ್ ಯಾವ್ದಿದೆ? ಈ ಆಂಗಲ್ ಗೆ ಅಪೋಸಿಟ್ ಇರುವಂತದ್ದು ಯಾವುದು? ದಟ್ ಈಸ್ ಆರ್. ಹೈಪೋಟೆನಸ್ ಯಾವ್ದಿದೆ? ಹೈಪೋಟೆನಸ್ ಇದಿದೆ, ದಟ್ ಈಸ್ ವಾಟ್ ಇಯರ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇರುತ್ತೆ. ಈಗ ಇದನ್ನೇ ವ್ಯಾಲ್ಯೂನ ನಾವೇನ್ ಮಾಡ್ತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿದವಾಗ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ? ದಟ್ ಈಸ್ ಸೈನ್ ಫೈ ವಿಚ್ ಇಸ್ ಈಕ್ವಲ್ಸ್ ಟು ಆರ್ ಡಿವೈಡ್ ಬೈ ದಟ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ ದಟ್ ಈಸ್ ಪವರ್ ವಿಚ್ ಇಸ್ ಈಕ್ವಲ್ಸ್ ಟು 1/2. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದೆರಡನ್ನು ವ್ಯಾಲ್ಯೂನ ಎಲ್ಲಿ ಮಾಡ್ತೀವಿ? ದಿಸ್ ಇಸ್ ಆರ್ ವ್ಯಾಲ್ಯೂ ಅಂದ್ರೇನು? ಆರ್ ವ್ಯಾಲ್ಯೂನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ದಿಸ್ ಇಸ್ ಅನ್ ಆರ್ ಸ್ಕ್ವೇರ್ ಅಲ್ವಾ? ಸೊ ಆರ್ ಸ್ಕ್ವೇರ್, ಆರ್ ವ್ಯಾಲ್ಯೂ ಇಲ್ಲಿದೆ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಇಸ್ ಮ್ಯೂ ನಾಟ್ ಡಿವೈಡ್ ಬೈ 4π ಆರ್ ಸ್ಕ್ವೇರ್ ಅಲ್ವಾ? ಇಲ್ಲಿದೆ, ದಿಸ್ ಇಸ್ ಆರ್ ಇದೆ. ಓಕೆ, ಆರ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಿಸ್ ಇಸ್ ಓಕೆ, ದಿಸ್ ಆರ್ ವ್ಯಾಲ್ಯೂ ಏನಾಗಿತ್ತು? ದಿಸ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ದಿಸ್ ಇಸ್ ಏನಾಗ್ತಾ ಇದೆ, ಇದು ದಿಸ್ ಇಸ್ ಈಕ್ವಲ್ಸ್ ಟು ಆರ್, ದಟ್ ಇಸ್ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ದಿಸ್ ಇಸ್ ಏನು, ದಿಸ್ ಇಸ್ ಪವರ್ 1. ಓಕೆ, ಎಲ್ಲಿ ದಿಸ್ ಆರ್ ವ್ಯಾಲ್ಯೂ ಏನಾಗಿರುತ್ತೆ? ಅಕಾರ್ಡಿಂಗ್ ಟು ದಿಸ್ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ಆರ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ದಿಸ್ ಇಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ whole to the power square. So this square and square root get cancels. So r square which is equals to ಏನಾಗಿರುತ್ತೆ? r square is equals to r square plus x square. So this is the answer ಆಗಿರುತ್ತೆ. So this is we have here. So this is the power 1. Okay. Now this is next ಏನಿದೆ ಇದು? sin phi ವ್ಯಾಲ್ಯೂನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಇಂಟಿಗ್ರೇಷನ್ ಆಫ್ ಡಿ ಎಲ್ ಏನಿದೆ ಇಲ್ಲಿ? 2πr ಅನ್ನು ಸಹ ಏನ್ ಮಾಡ್ತೀವಿ ನಾವಿಲ್ಲಿ? ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಸಿಂಪ್ಲಿಫೈ ಮಾಡಿದವಾಗ ಸೊ ಮ್ಯೂ ನಾಟ್ ಡಿವೈಡ್ ಬೈ 4π, ಮ್ಯೂ ನಾಟ್ ಇದೆ, 4π ಇದೆ, ಅದೇ ತರನ ಬರ್ದಿದೀವಿ. ಐ ಇಲ್ಲಿದೆ, ಐನು ಬರ್ದಿದೀವಿ. ನೆಕ್ಸ್ಟ್ ಏನಿದೆ ಅಲ್ಲ, ಆರ್ ಇಂಟು ಆರ್, ಇಲ್ಲೊಂದು ಆರ್ ಇದೆ, ಇಲ್ಲೊಂದು ಆರ್ ಇದೆ ಅಲ್ವಾ? ಸೊ ಆರ್ ಇಂಟು ಆರ್ ಏನಾಯ್ತು? ಆರ್ ಸ್ಕ್ವೇರ್ ಆಯ್ತು. ಇಲ್ಲೇನಿದೆ? 2π ಇದೆ, 2πನು ಬರ್ದಿದೀವಿ. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಏನಾಗುತ್ತೆ ಇದು? ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದ ಪವರ್ 1 and r square plus x square whole to the power 1/2. That is what here a into a to the power 1/2. ಇದನ್ನ ಹೇಗೆ ಬರಿತೀವಿ ನಾವು? a to the power 1 plus 1/2 ಅಲ್ವಾ? ಹೇಗೆ ಅಂತ ಹೇಳಿದ್ರೆ a to the power m into a to the power n which is equals to a to the power m plus 1. ಈ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಸೊ ಆವಾಗ ಏನಾಗುತ್ತೆ? a to the power 3/2. ಸೊ ಅದೇನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಓಕೆ, ದಿಸ್ ಇಸ್ 1 plus 1/2 ಏನಾಗಿರುತ್ತೆ? 3/2 ಆಗುತ್ತೆ. ಸೊ ದಿಸ್ ಇಸ್ ಅನ್ ಆನ್ಸರ್. ಎಷ್ಟು ಬರುತ್ತೆ? ದಟ್ ಇಸ್ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡ್ ಬೈ 4π 2π r ಸ್ಕ್ವೇರ್ ಇಂಟು ಐ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ 3/2. ಲೆಟ್ n be the number of turns of the coil ಅಲ್ವಾ? n be the number of turns of the coil. ಒಂದು ಕಾಯಿಲ್ ಒಂದು ಟರ್ನ್ ಅಂತ ಹೇಳಿದ್ರೆ ಏನಾಗಿರುತ್ತೆ? ದಿಸ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಒಂದೇ ಒಂದು ಟರ್ನ್ ಅಂದ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಅದೇ ತರನೇ ಎಷ್ಟು n ನಂಬರ್ ಆಫ್ ಟರ್ನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ? ಸೊ ವಿ ವಿಲ್ ಮಲ್ಟಿಪ್ಲೈ n ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಸಿಗುತ್ತೆ ನಮಗೆ ಈ ಆನ್ಸರ್. ಫಾರ್ ದಿ ನಂಬರ್ ಆಫ್ ಟರ್ನ್ಸ್ ಗೆ ಇಷ್ಟು ಆನ್ಸರ್ ಸಿಗುತ್ತೆ. ಓಕೆ, ಅಟ್ ದ ಸೆಂಟರ್ ಆಫ್ ದಿ ಲೂಪ್ ಅದೇ ತರ ನಾವೇನ್ ಕನ್ಸಿಡರ್ ಮಾಡ್ತೀವಿ? ನಾವು ಈಗ ಕ್ಯಾಲ್ಕುಲೇಟ್ ಮಾಡಿರೋದು ಇಲ್ಲಿ ಅಂತ ಹೇಳಿದ್ರೆ ಈ ಪಾಯಿಂಟ್ ಗೆ ನಾವು ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿ? ಎಕ್ಸ್ ಡಿಸ್ಟೆನ್ಸ್ ದೂರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ತರನೇ ಇಫ್ ದ ಎಕ್ಸ್ ಡಿಸ್ಟೆನ್ಸ್ ಇಟ್ ಬಿಕಮ್ಸ್ ಅಟ್ ದಿ ಸೆಂಟರ್ ಆಫ್ ದಿ ಲೂಪ್,
ಸೆಂಟರ್ ಆಫ್ ದಿ ಲೂಪ್ ಅಂತ ಕನ್ಸಿಡರ್ ಈ ಪಾಯಿಂಟ್ ಪಿ ಪಾಯಿಂಟ್ ಬದಲು ಇದು ಓ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ ದಟ್ ಇಸ್ ಅನ್ ಎಕ್ಸ್ ವಿಚ್ ಇಸ್ ಇಕ್ವಲ್ಸ್ ಟು 0 ಆಗುತ್ತಲ್ವಾ ಎಕ್ಸ್ ಇಸ್ ಇಕ್ವಲ್ಸ್ ಟು 0 ಆಗುತ್ತೆ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಇಕ್ವಲ್ಸ್ ಟು 0 ಇನ್ ದಿಸ್ ಇಕ್ವೇಶನ್ ಈ ಇಕ್ವೇಶನ್ ಅಲ್ಲಿ ಎಕ್ಸ್ ಇಸ್ ಇಕ್ವಲ್ಸ್ ಟು 0 ಅಂತ ಮಾಡಿದ್ರೆ ಏನಾಗುತ್ತೆ ಸೊ ದಿಸ್ ಫಾರ್ಮುಲಾ ವಿಲ್ ಬಿಕಮ್ಸ್ ಏನಾಗುತ್ತೆ ಇಲ್ಲಿ ಏನಾಯ್ತು ಪೈ ಪೈ ಕ್ಯಾನ್ಸಲ್ ಆಗುತ್ತೆ ದಿಸ್ ಇಸ್ 2 1s 2 2s 4 ಅಲ್ವಾ if I consider for now only one terms ಒಂದೇ ಟರ್ಮ್ ಅಂತ one term ಸಿಂಗಲ್ ಟರ್ಮ್ ಗೆ ಕನ್ಸಿಡರ್ ಮಾಡಿದ್ರೆ ಏನಾಗಿರುತ್ತೆ n is equals to 1 ಆಗುತ್ತೆ ಅಲ್ವಾ this is will becomes mu naught into ಅಲ್ಲಿ ಏನಿದೆ r square ಇದೆ ಅಲ್ವಾ r square I okay divided by where x is equals to 0 ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಗುತ್ತೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 2 ಇದೆ ಓಕೆ x is equals to 0 ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ ಏನಾಗುತ್ತೆ this is 2 this is r square whole to the power 3 by 2 so 2 2 ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ so this is we can write as mu naught into r square into I divided by 2 into r cube so 1 r and this is r get cancels so we will get here mu naught into I divided by 2r this is the answer ಆಗಿರುತ್ತೆ okay when the x is equals to 0 ಅಂತ ಕನ್ಸಿಡರ್ ಓಕೆ ಅದೇ ತರ ಇಲ್ಲೂ ಸಹ ನೋಡಿ ಇಲ್ಲಿ ಅಟ್ ದ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ದಿಸ್ ಇಸ್ ಹೇಗೆ ಮಾಡ್ಬೋದು ಡೆರಿವೇಶನ್ ಅನ್ನು ಮಾಡೋದಾದ್ರೆ ಏನಾಗುತ್ತೆ ಡಿ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡ್ ಬೈ 4 ಪೈ ಐಡಿಯಲ್ ಸೈನ್ ಥೀಟಾ ಡಿವೈಡ್ ಬೈ ಆರ್ ಸ್ಕ್ವೇರ್ ಸೊ ಡಿ ಬಿ ಏನಾಗಿರುತ್ತೆ ಥೀಟಾ ಸೈನ್ ಥೀಟಾ ಇಲ್ಲಾಗಿರುತ್ತೆ ಇಲ್ಲಿ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರುತ್ತೆ ಅವಾಗ ಏನಾಗುತ್ತೆ ಸೈನ್ 90 ವಿಚ್ ಇಸ್ ಈಕ್ವಲ್ಸ್ ಟು 1 ಇಲ್ಲಿ ನೋಡಿ ಇಲ್ಲಿ ಡಿ ಎಲ್ ಇದೆ ಲೆಂತ್ ಡಿ ಎಲ್ ಲೆಂತ್ ಈ ಡೈರೆಕ್ಷನ್ ಇದೆ ಆರ್ ಲೆಂತ್ ಏನಾಗಿರುತ್ತೆ ಡಿ ಎಲ್ ಲೆಂತ್ ಈ ಡೈರೆಕ್ಷನ್ ಇರುತ್ತೆ ಆರ್ ಲೆಂತ್ ಹೀಗಿರುತ್ತೆ ಸೊ ಆಂಗಲ್ ಎಷ್ಟಿರುತ್ತೆ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಇರುತ್ತೆ ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡಿ ಬಿ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಡಿವೈಡ್ ಬೈ 4 ಪೈ ಐಡಿಯಲ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಸೊ ನಮಗೇನ್ ಬೇಕು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂತ ಹೇಳಿದಾಗ ಏನ್ ಮಾಡ್ತೀವಿ ಇಂಟಿಗ್ರೇಷನ್ ಮಾಡ್ತೀವಿ ಮ್ಯೂ ನಾಟ್ 4 ಪೈ ಇಸ್ ಕಾನ್ಸ್ಟೆಂಟ್ ಐ ಇಸ್ ಕಾನ್ಸ್ಟೆಂಟ್ ಆರ್ ಸ್ಕ್ವೇರ್ ಸಹ ಕಾನ್ಸ್ಟೆಂಟ್ ಇರುತ್ತೆ ಚೇಂಜಸ್ ಆಗೋದೇನು ಡಿ ಎಲ್ ಇಂಟಿಗ್ರೇಷನ್ ಆಫ್ ಡಿ ಎಲ್ ಏನಾಗಿರುತ್ತೆ 2 ಪೈ ಆರ್ ಸೊ ದಿಸ್ ಇಸ್ ಮ್ಯೂ ನಾಟ್ ಡಿವೈಡ್ ಬೈ 4 ಪೈ ಐ ಡಿವೈಡ್ ಬೈ ಆರ್ ಸ್ಕ್ವೇರ್ 2 ಪೈ ಆರ್ ಸೊ ದಿಸ್ ಇಸ್ 2 ಇಲ್ಲಿ ಏನಾಯ್ತು 2 ಆಯ್ತು ಪೈ ಪೈ ಕ್ಯಾನ್ಸಲ್ ಆಗುತ್ತೆ 1 r ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಐ ಡಿವೈಡ್ ಬೈ 2r ಹೀಗೂ ಮಾಡಬಹುದು ನಾವು ಓಕೆ ನಾವು now next concept is ampere circuital law okay ampere circuital law ಏನ್ ಹೇಳುತ್ತೆ ಅಂತ ಹೇಳಿದ್ರೆ the line integral of a magnetic field around the closed loop is equal to mu naught times the total current passing through the loop ಅಂತ ಹೇಳಿದ್ರೆ ಇಲ್ಲಿ ಒಂದು ಕಂಡಕ್ಟರ್ ಇದೆ ಅಂತ ಕನ್ಸಿಡರ್ ಮಾಡಿ ಇಟ್ಸ್ ಒಂದು ಕಂಡಕ್ಟರ್ ಈ ಕಂಡಕ್ಟರ್ ಅಲ್ಲಿ ಏನಾಗ್ತಾ ಇರ್ತದೆ ಐ ಕರೆಂಟ್ ಪಾಸ್ ಆಗ್ತಾ ಇದೆ ಓಕೆ ಐ ಕರೆಂಟ್ ಪಾಸ್ ಆಗ್ತಾ ಇದೆ ಸೊ ಐ ಕರೆಂಟ್ ಪಾಸ್ ಆಗ್ತಾ ಇರ್ಬೇಕಾದ್ರೆ ಇದ್ರ ಸುತ್ತಲೂ ಏನಾಗಿರುತ್ತೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇರ್ತದೆ ಓಕೆ ಇದ್ರ ಸುತ್ತಲೂ ಏನಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇರ್ತದೆ ಹೀಗಿದ್ದಾವ ಓಕೆ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಯಾವುದು ಸೂಜಿ ದಾರ ಬಟ್ಟೆಗೆ ಹೊಲಿಗೆ ಹಾಕ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಒಂದು ಬಟ್ಟೆಯನ್ನ ಇಟ್ಕೊಂಡ್ರೆ ಸೊ ಇದು ಹೊಲಿಗೆ ಹಾಕ್ಬೇಕಾದ್ರೆ ಸೂಜಿ ದಾರನ ಹೇಗೆ ತಗೊಂಡು ಹೋಗ್ತೀವಿ ಬಟ್ಟೆಯಿಂದ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತಗೊಂಡು ಹೋಗ್ತೀವಲ್ವಾ ಸೊ ಅದೇ ತರಾನೇ ಏನ್ ಮಾಡ್ತೀವಿ ಹೀಗೆ ಹೀಗೆ ತಗೊಂಡು ಹೋಗ್ತೀವಿ ಹೀಗೆ ಸೂಜಿ ದಾರನ ಅಲ್ವಾ ಹೀಗೆ ಸ್ಟಿಚ್ ಹಾಕ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು ಐ ಕರೆಂಟ್ ಇದು ಸೂಜಿನ ಇಟ್ಕೊಂಡು ದಾರನ ಹೀಗೆ ಹೋಗುತ್ತಲ್ವಾ ಒಳಗಡೆಯಿಂದ ಬಟ್ಟೆ ಒಳಗಿಂದ ಹೋಗುತ್ತೆ ಸೊ ಅದೇ ತರಾನೇ ಇದ್ರ ದಾರ ಏನಾಗ್ತಾ ಇರ್ತದೆ ಒಳಗಡೆಯಿಂದ ಹೋಗ್ತಾ ಇರ್ತದೆ ಬಟ್ಟೆ ಒಳಗಡೆಯಿಂದ ಹೋಗ್ತಾ ಇರ್ತದೆ ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಬಟ್ಟೆ ಕ್ಲೋತ್ ಮೇಲೆ ಏನಾಗುತ್ತೆ ಒಂದು ರಿಂಗ್ ಅಂತ ನಾವು ಕನ್ಸಿಡರ್ ತಗೊಂಡ್ರೆ ಸೊ ದಟ್ ಈಸ್ ವಾಟ್ ಯುವರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇರ್ತದೆ ದಟ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆ ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಕರೆಂಟ್ ಸೊ ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದಟ್ ಇಸ್
ಇಲ್ಲಿ ಉಂಟಾಗುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಬಿ ಇಂಟು ಡಿ ಎಲ್ ಅಂತ ಹೇಳಿದ್ರೆ ಈ ಪಾಯಿಂಟ್ ಇಂದ ಯಾವುದು ಟೋಟಲ್ ಕರೆಂಟ್ ಇದೆಯಲ್ವಾ, ಸೊ ಈ ಪಾಯಿಂಟ್ ಇಂದ ಇಲ್ಲಿಗೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇದು ಬಿ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ಅ ಬಿ. ಓಕೆ, ದಿಸ್ ಬಿ ಟೋಟಲ್ ಬಿ ಇಂಟು ಡಿ ಎಲ್ ಇಲ್ಲಿ ಏನಾಗ್ತಾ ಹೋಗ್ತದೆ, ಇದು ಲೆಂತ್ ಡಿ ಎಲ್, ಈ ಲೆಂತ್ ಡಿ ಎಲ್, ಈ ಲೆಂತ್ ಡಿ ಎಲ್, ಹೀಗೆ ಆಡ್ ಮಾಡ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ, ಸೊ ವಿ ವಿಲ್ ಗೆಟ್ ದಿ ಬಿ ಇಂಟು ಡಿ ಎಲ್. ಓಕೆ, ಡಿ ಎಲ್ ಡಿ ಎಲ್ ಡಿ ಎಲ್ ಡಿ ಎಲ್ ಡಿ ಎಲ್ ಇದೆಯಲ್ವಾ, ಅದನ್ನೆಲ್ಲವನ್ನ ಆಡ್ ಮಾಡ್ತಾ ಹೋದ್ರೆ ನಮಗೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗತ್ತಲ್ವಾ, ದಟ್ ಈಸ್ ಈಕ್ವಲ್ಸ್ ಟು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ಮ್ಯೂ ನಾಟ್ ಇಸ್ ದಿ permeability into current through this conductor ಆಗಿರುತ್ತೆ. Okay, so that is what here Ampere's law. Okay, this is P, that is magnetic intensity. ಈ ಪಾಯಿಂಟ್ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಅಂತ ಕನ್ಸಿಡರ್. ಸೊ ಲೆಟ್ ಅಸ್ ಅಸ್ಯೂಮ್ ಇದನ್ನ ಹೇಗೆ ಅಂತ ಹೇಳಿದ್ರೆ ಇದು ಒಂದು ಲೂಪ್ ಅಂತ ಕನ್ಸಿಡರ್ ಮಾಡಿದ್ರೆ ಇದ್ರ ಲೂಪ್ ಅಲ್ಲಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ, ಲೆಟ್ ಅಸ್ ಅಸ್ಯೂಮ್ 100 ಟೆಸ್ಲಾ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, 100 ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಇದನ್ನ ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ 10 ಈಕ್ವಲ್ ಪಾರ್ಟ್ ಆಗಿ ಮಾಡ್ತೀವಿ. ಓಕೆ, ಎಷ್ಟು 10 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರೆ ಸೊ ಈ ಈಕ್ವಲ್ ಪಾರ್ಟ್ ಅಲ್ಲಿ ಇಲ್ಲಿ ಎಷ್ಟಿರುತ್ತೆ, ದಟ್ಸ್ 10 ಟೆಸ್ಲಾ 10 ಟೆಸ್ಲಾ 10 ಟೆಸ್ಲಾ 10 ಟೆಸ್ಲಾ 10 ಟೆಸ್ಲಾ. ಸೊ ದಟ್ ಇಸ್ ವಾಟ್ ವಿ ವಿಲ್ ಇಂಟಿಗ್ರೇಟ್ ಇಟ್, ದಟ್ ಇಸ್ 10 ಟೆಸ್ಲಾ ಇಂಟು ದಿಸ್ ಲೆಂತ್, ಈ ಲೆಂತ್ ಅಲ್ಲಿ ಎಷ್ಟಿದೆ 10 ಟೆಸ್ಲಾ ಇದೆ, ದಟ್ ಇಸ್ ಬಿ ಇಂಟು ಡಿ ಎಲ್ ಆಗಿರುತ್ತೆ, ದಟ್ ಇಸ್ ಬಿ ಇಂಟು ಡಿ ಎಲ್. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ, ದಟ್ ಇಸ್ 10 ಟೆಸ್ಲಾ ಇಸ್ ಕಾನ್ಸ್ಟೆಂಟ್ ಅಂಡ್ ಡಿ ಎಲ್ ಮಾಡ್ತಾ ಹೋದಾಗ ಏನಾಗುತ್ತೆ, ಡಿ ಇಂಟು ಇಂಟಿಗ್ರೇಷನ್ ಆಫ್ ಡಿ ಎಲ್. ಓಕೆ, ಇದೇನಂತಿದೆ, ಸೊ ವಿಲ್ ರೈಟ್ ಇಟ್ ಆಸ್ ಮ್ಯೂ ನಾಟ್ ಇಂಟು ಐ. ಮ್ಯೂ ನಾಟ್ ಅಂದ್ರೆ ಏನಾಗಿರುತ್ತೆ, ದಿಸ್ ಇಸ್ ಪರ್ಮಿಯಬಿಲಿಟಿ ಇಂಟು ಕರೆಂಟ್ ಆಗಿರುತ್ತೆ. ಓಕೆ, ದಿಸ್ ಇಸ್ ದಿ ಆಂಪಿಯರ್ಸ್ law. Okay, the magnetic field due to infinite straight current carrying conductor. Okay, ಇನ್ಫಿನೈಟ್ ವೈರ್ ಇದ್ರೆ ಆವಾಗ ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ಫಿನೈಟ್ ವೈರ್ ಇದೆ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇನ್ಫಿನೈಟ್ ವೈರ್ ಇದೆ. ಸೊ ಇದರಲ್ಲಿ ನಾವೇನ್ ಫೈಂಡ್ ಔಟ್ ಮಾಡಬೇಕು, ಅದರಿಂದ ಇನ್ಫಿನೈಟ್ ವೈರ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಈಗ ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಇಸ್ ವಾಟ್ ಹಿಯರ್ ದ ಅಕಾರ್ಡಿಂಗ್ ಟು ಆಂಪಿಯರ್ಸ್ ಲಾ. ಆಂಪಿಯರ್ಸ್ ಲಾ ಏನ್ ಹೇಳುತ್ತೆ, ಬಿ ಇಂಟು ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಐ ಅಲ್ವಾ. ಇಟ್ಸ್ ಅ ಡಾಟ್ ಪ್ರಾಡಕ್ಟ್, ದಟ್ ಇಸ್ ಬಿ ಡಾಟ್ ಡಿ ಎಲ್, ದಟ್ ಇಸ್ ಬಿ ಡಾಟ್ ಡಿ ಎಲ್ ಅಂತ ಹೇಳಿದ್ರೇನು, ದಟ್ ಇಸ್ ಸಿಂಪ್ಲಿಫೈ ಮಾಡಿದ್ರೆ ಡಾಟ್ ಪ್ರಾಡಕ್ಟ್ ಅಂತ ಮಾಡಿದವಾಗ ಎ ಡಾಟ್ ಬಿ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಎ ಇನ್ ಡೈರೆಕ್ಷನ್ ಇದೆ, ಸೊ ದ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಇರುತ್ತೆ. ಇದು ಬಿ, ಇದು ಪರ್ಪಲ್ ಇದೆಯಲ್ಲ, ದಿಸ್ ಇಸ್ ವಾಟ್ ಇಯರ್ ಡಿ ಎಲ್. ಎರಡು ಏನಿದೆ ಸೇಮ್ ಡೈರೆಕ್ಷನ್ ಇದೆ. ಸೊ ಅದ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಏನಾಗಿರುತ್ತೆ, ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಸೊ ಕಾಸ್ 0 ವಿಚ್ ಇಸ್ ಈಕ್ವಲ್ಸ್ ಟು 1, ಬಿ ಇಂಟು ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಐ. So b is constant, we'll take the outside of the integration and integration of closed integral of r. Okay, so this is the magnetic field due to the current carrying conductor of an infinite length in a current carrying conductor ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕ್ರಿಯೇಟ್ ಆಗುತ್ತೆ, ಇಲ್ಲಿ ಮ್ಯೂ ನಾಟ್ ಇಂಟು ಐ ಡಿವೈಡ್ ಬೈ 2 ಪೈ ಆರ್ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. So the next concept is magnetic field at the center of the straight solenoid. Okay, ಈಗ ಏನ್ ಮಾಡೋದು ಅಂತ ಹೇಳಿದ್ರೆ ಸೊಲನಾಯ್ಡ್ ನ ಒಳಗಡೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊಲನಾಯ್ಡ್ ನ ಒಳಗಡೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಿ ವಿಲ್ ಗೋ ಫಾರ್ ದಿ ಸೇಮ್ ಆಂಪಿಯರ್ಸ್ ಲಾ ನ ಯೂಸ್ ಮಾಡ್ಕೊಂಡು ಏನ್ ಮಾಡೋಣ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಿಸ್ ಇಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ದಿಸ್ ಇಸ್ ಇಂಟಿಗ್ರೇಷನ್ ಆಫ್ ಬಿ ಇಂಟು ಡಿ ಎಲ್ ಅಲ್ವಾ. ಇಂಟಿಗ್ರೇಷನ್ ಆಫ್ ಬಿ ಇಂಟು ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇದೇನಾಗಿರುತ್ತೆ ಬಿ ಇಂಟು ಡಿ ಎಲ್ ಆಗಿರುತ್ತಲ್ವಾ. ಇದು ವ್ಯಾಲ್ಯೂ ಎಷ್ಟಾಗಿರುತ್ತೆ, ದಿಸ್ ಇಸ್
ಬಿ ಇಂಟು ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು ಸ್ಟಾರ್ಟಿಂಗ್ ಎಲ್ಲಿಂದ ಇಲ್ಲಿಂದ. ಈಗ ಇದನ್ನ ಆಂಪಿಯರ್ಸ್ ಲಾ ಅನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ದಿ ಆಂಪಿಯರ್ ಲೂಪ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತಲ್ವಾ. ಸೊ ಗಾಸ್ ಲಾ ನ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಗಾಸಿಯನ್ ಸರ್ಫೇಸ್ ಅನ್ನ ಯೂಸ್ ಮಾಡ್ತೀವಿ. ಅದೇ ತರನೇ ಆಂಪಿಯರ್ಸ್ ಲಾ ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಆಂಪಿಯರ್ ಲೂಪ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಸೊಲನಾಯ್ಡ್ ಇದೆ. ದಿಸ್ ಇಸ್ ವಾಟ್ ಇಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಕ್ರಿಯೇಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಏನಾಗ್ತಾ ಇದೆ, ಕರೆಂಟ್ ಒಳಗಡೆ ಹೋಗ್ತಾ ಇದೆ. ಓಕೆ, ದಿಸ್ ಕರೆಂಟ್ ಈ ಡಾಟ್ ಅಲ್ಲಿ ಇದೆಯಲ್ವಾ. ಸೊ ದಿಸ್ ಕರೆಂಟ್. ಸೊಲನಾಯ್ಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೊಲನಾಯ್ಡ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಇನ್ಸುಲೇಟಿಂಗ್ ಮಟೀರಿಯಲ್ಗೆ ಏನ್ ಮಾಡ್ತಿದೀವಿ ನಾವು, ಒಂದು ವೈರ್ ಅನ್ನ ಹೀಗೆ ಬಿಟ್ಟು ಸುತ್ತಾ ಹೋದ್ರೆ, ಓಕೆ, ವೈರ್ ಅನ್ನ ಸುತ್ತಾ ಹೋದ್ರೆ ಅಂಡ್ ದಿಸ್ ವಿಲ್ ಬಿ ಆಕ್ಟ್ ಆಸ್ ಅನ್ ಸೊಲನಾಯ್ಡ್. ಇದೇನ್ ಮಾಡುತ್ತೆ, ಸೊಲನಾಯ್ಡ್ ತರ ಆಕ್ಟ್ ಆಗುತ್ತೆ. ಸಿಂಪಲ್ ಆಗಿ ಏನೋ ಒಂದು ಇನ್ಸುಲೇಟಿಂಗ್, ಲೆಟ್ ಅಸ್ ಅಸ್ಯೂಮ್ ಇಟ್ಸ್ ಪ್ಲಾಸ್ಟಿಕ್ ಪೈಪ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇನ್ಸುಲೇಟಿಂಗ್ ಲೂಪ್ ಇದೆ, ಅದಕ್ಕೆ ನಾನು ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಿದ್ದೀನಿ, ವೈರ್ ನ ಸುತ್ತಾ ಹೋದ್ರೆ ಸೊ ಇಟ್ ವಿಲ್ ಬಿ ಆಕ್ಟ್ ಆಸ್ ಅನ್ ಸೊಲನಾಯ್ಡ್. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕರೆಂಟ್ ಇಲ್ಲಿ ಒಳಗಡೆ ಪಾಸ್ ಆಗ್ತಾ ಇದೆ. ಇಲ್ಲಿ ಒಳಗಡೆ ಈ ಡಾಟ್ ಅನ್ನ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಡಾಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಹೊರಗಡೆ ಬರ್ತಾ ಇದೆ. ಕ್ರಾಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಳಗಡೆ ಹೋಗ್ತಾ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದಿದೆಯಲ್ವಾ. ಸೊ ಕರೆಂಟ್ ಏನ್ ಬರ್ತಾ ಇದೆ, ಇದು ಹೊರಗಡೆ ಬರ್ತಾ ಇದೆ ಈ ಕಡೆಯಿಂದ. ಓಕೆ, ಒಳಗಡೆಯಿಂದ ಇಲ್ಲಿ ಹೊರಗಡೆ ಬರ್ತಾ ಇದೆ ಡಾಟ್. ಓಕೆ, ಕ್ರಾಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ರಾಸ್ ಇಟ್ ವಿಲ್ ರೆಪ್ರೆಸೆಂಟ್ಸ್ ದಿ ಇಟ್ಸ್ ಗೋಯಿಂಗ್ ಇನ್ ಸೈಡ್, ಒಳಗಡೆ ಹೋಗ್ತಾ ಇದೆ ಅಂತ ಅರ್ಥ. ಈಗ ಏನ್ ಫೈಂಡ್ ಔಟ್ ಮಾಡ್ಬೇಕು ನಾವು, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ ಬಿ ಇಂಟು ಡಿ ಎಲ್. ಸೊ ಈ ಲೂಪಿಗೆ ಆಂಪಿಯರ್ಸ್ ಲಾ ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ವಿ ವಿಲ್ ಟೇಕ್ ಇಟ್ ಆಸ್ ದಿಸ್ ಲೂಪ್. ಈ ಲೂಪ್ ಅಂತ ಕನ್ಸಿಡರ್ ಮಾಡ್ತೀನಿ, ಫುಲ್ ಆಗಿ ಕನ್ಸಿಡರ್ ಮಾಡ್ತೀನಿ. ಓಕೆ, ನಾವು ಟು ಯೂಸ್ ದಿ ಆಂಪಿಯರ್ಸ್ ಲಾ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದಿ ಆಂಪಿಯರ್ ಲೂಪ್. ಸೊ ಫೈಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್, ಈ ಪಾಯಿಂಟ್ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀನಿ ನಾನು, ಆಂಪಿಯರ್ಸ್ ಲಾ ನ ಯೂಸ್ ಮಾಡ್ತೀನಿ. ಓಕೆ, ಹಾಗಾಗಿ ಈ ಲೂಪ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಯಾವುದು, ಪಿ ಕ್ಯೂ ಆರ್ ಎಸ್ ಲೂಪ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕಲ್ವಾ, ದಟ್ ಇಸ್ ಇಂಟಿಗ್ರೇಷನ್ ಆಫ್ ಪಿ ದಿಂದ ಕ್ಯೂ ಗೆ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಪಿ ದಿಂದ ಕ್ಯೂ ಗೆ ಏನಾಗುತ್ತೆ, ಬಿ ಇಂಟು ಡಿ ಎಲ್ ಪ್ಲಸ್ ನೆಕ್ಸ್ಟ್ ಲೂಪ್ ಯಾವುದು, ನೆಕ್ಸ್ಟ್ ಯಾವ್ದಾಗಿರುತ್ತೆ, ಕ್ಯೂ ಇಂದ ಆರ್ ಗೆ ಬಿ ಇಂಟು ಡಿ ಎಲ್, ನೆಕ್ಸ್ಟ್ ಆರ್ ಇಂದ ಎಸ್ ಗೆ ಬಿ ಇಂಟು ಡಿ ಎಲ್, ದಟ್ ಇಸ್ ಆಮೇಲೆ ಎಸ್ ಇಂದ ಪಿ ಗೆ ಏನಾಗಿರುತ್ತೆ, ಬಿ ಇಂಟು ಡಿ ಎಲ್. ಈಗ ನೋಡ್ಬೇಕು, ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು, ಇಂಟಿಗ್ರೇಷನ್ ಆಫ್ ಬಿ ಇಂಟು ಡಿ ಎಲ್ ಅಂತ ಹೇಳಿದ್ರೆ ಏನು, ಬಿ ಇಂಟು ಬಿ ಡಾಟ್ ಡಿ ಎಲ್, ದಟ್ ಇಸ್ ಬಿ ಇಂಟು ಡಿ ಎಲ್ ಇಂಟು ಕಾಸ್ 0 ಅಲ್ವಾ, ಕಾಸ್ ಟೀಟಾ. ಟೀಟಾ ಅಂತ ಹೇಳಿದ್ರೆ ಈಗ ಫಸ್ಟ್ ಗೆ ಯಾವ್ದಕ್ಕೆ ಅಂತ ಹೇಳಿದ್ರೆ ಈ ಪಿ ಕ್ಯೂಗೆ, ಈ ಪಿ ದಿಂದ ಕ್ಯೂಗೆ ಇರುವಂತ ಈ ಇದರಲ್ಲಿ ಈ ಲೆಂತ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ದ ಡಿ ಎಲ್ ಲೆಂತ್ ಏನಾಗಿರುತ್ತೆ, ದಿಸ್ ಇಸ್ ಲೆಂತ್, ಡಿ ಎಲ್ ಲೆಂತ್, ಈ ಡೈರೆಕ್ಷನ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಸಹ ಏನಾಗಿದೆ, ಸೇಮ್ ಲೆಂತ್ ಇದೆ. ಸೊ ಹಾಗಾಗಿ ಟೀಟಾ ಏನಾಗಿರುತ್ತೆ, ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ ಆಗಿರುತ್ತೆ. ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ. ಸೊ cos 0 which is equals to 1. So b into dl ಏನಾಗಿರುತ್ತೆ, ಇಂಟಿಗ್ರೇಷನ್ ಆಫ್ dl ಆಗಿರುತ್ತೆ. ಓಕೆ, b ಇಂಟಿಗ್ರೇಷನ್ ಆಫ್ b into dl. ಸೊ ಟೋಟಲ್ ಲೆಂತ್ ಎಷ್ಟಿದೆ, ಈ ಲೆಂತ್ ಅನ್ನ ನಾನು ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಲ್ಲಿಂದ ಇಲ್ಲಿಗಿರುವಂತ ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ b into dl which is equals to this is b into l ಆಯ್ತು. ಓಕೆ, ಬಿ ಇಂಟು ಎಲ್ ಆಯ್ತು. ಈಗ ನೆಕ್ಸ್ಟ್ ಅದೇ ತರನೇ ನೆಕ್ಸ್ಟ್ ಲೂಪಿಗೆ ಯಾವ್ದಕ್ಕೆ, ಕ್ಯೂ ಇಂದ ಆರ್ ಗೆ ಕನ್ಸಿಡರ್ ಮಾಡಿದ್ರೆ, ಈ ಕ್ಯೂ ಇಂದ ಆರ್ ಗೆ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಲೆಂತ್ ಏನಿದೆ, ಈ ಡೈರೆಕ್ಷನ್ ಇದೆ ಅಲ್ವಾ, ಕ್ಯೂ ದಿಂದ ಆರ್ ಗೆ ಈ ಡೈರೆಕ್ಷನ್ ಇದೆ ಲೆಂತ್. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ, ಈ ಡೈರೆಕ್ಷನ್ ಇದೆ. ಸೊ ವಾಟ್ ವಿಲ್ ಬಿ ದಿ ಆಂಗಲ್ ಎಷ್ಟಾಯ್ತು, 90 ಡಿಗ್ರಿ ಆಯ್ತು. ಈ ಪಾಯಿಂಟ್ ಗೆ ಈ ಲೆಂತ್ ಗೆ ಅಲ್ವಾ 90 ಡಿಗ್ರಿ ಆಯ್ತು. ಕಾಸ್ 90 ಏನಾಗಿರುತ್ತೆ, ದಟ್ ಇಸ್ ಕಾಸ್ 90 ವಿಚ್ ಇಸ್ ಈಕ್ವಲ್ಸ್ ಟು 0. ಕಾಸ್ 90 ಏನಾಗಿರುತ್ತೆ, 0 ಆಗುತ್ತೆ. ಸೊ ಎನಿಥಿಂಗ್ ಇಟ್ ವಿಲ್ ಬಿ ದಿ ಇದೇನಾಗುತ್ತೆ, ಈ ಟರ್ಮ್ ಏನಾಗುತ್ತೆ ವಿಚ್ ಇಸ್ ಈಕ್ವಲ್ಸ್ ಟು 0 ಆಯ್ತು. ಅದೇ ತರನೇ ಇಲ್ಲಿ ನೋಡಿ, ಇಲ್ಲ ಸೊಲನಾಯ್ಡ್ ನ ಹೊರಗಡೆ ಇರೋದ್ರಿಂದ ಸೊಲನಾಯ್ಡ್ ನ ಹೊರಗಡೆ ಮ್ಯಾಗ್ನೆಟಿಕ್ ಫೀಲ್ಡೇ ಇಲ್ಲ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ 0 ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ದಿಸ್ ಟರ್ಮ್ ವಿಚ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ, ಆರ್ ಇಂಟು ಎಸ್. ನೆಕ್ಸ್ಟ್ ಒನ್, ಈ ಪಾಯಿಂಟ್ ಗೆ ಕನ್ಸಿಡರ್ ಮಾಡಿದ್ರೆ, ಪಿ ಇಂದ ಎಸ್ ಇಂದ ಪಿ ಗೆ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಹೇಗಿದೆ, ದಿಸ್ ಇಸ್ ದಿ ಲೆಂತ್ ಡೈರೆಕ್ಷನ್, ಈ ಡೈರೆಕ್ಷನ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಇದೆ, ಈ ಡೈರೆಕ್ಷನ್ ಇದೆ. ವಾಟ್ ವಿಲ್ ಬಿ ದಿ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಇಲ್ಲಿ 90 ಡಿಗ್ರಿ ಆದ್ರೆ ಏನಾಗುತ್ತೆ, ಕಾಸ್ 90 ವಿಚ್ ಇಸ್ ಈಕ್ವಲ್ಸ್ ಟು 0 ಅಲ್ವಾ. ಸೊ ದ ಟೋಟಲ್ ಟರ್ಮ್ ವಿಚ್ ಇಸ್ ಈಕ್ವಲ್ಸ್ ಟು 0, ದಟ್ ಇಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಇಂಟು ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು
ಬಿ ಇಂಟು ಎಲ್ ದಟ್ ಇಸ್ ಐ ಟೋಟಲ್. ನಮಗೆ ಟೋಟಲ್ ಕರೆಂಟ್ ಬೇಕು. ಟೋಟಲ್ ಕರೆಂಟ್ ಏನಾಗಿರುತ್ತೆ, ಇಫ್ ದೇರ್ ಆರ್ ಎನ್ ನಂಬರ್ ಆಫ್ ಲೂಪ್ ಇದ್ರೆ ಸೊ ವಿ ವಿಲ್ ಕನ್ಸಿಡರ್ ಆಸ್ ನ ಎನ್. ಓಕೆ, ಇಲ್ಲಿ ಎನ್ ಲೂಪ್ ಇದ್ರೆ ಏನಾಗಿರುತ್ತೆ, ವಿ ವಿಲ್ ಕನ್ಸಿಡರ್ ಆಸ್ ನ ಎನ್ ನಂಬರ್ ಆಫ್ ಟರ್ನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ಯು ಕನ್ಸಿಡರ್ ಫಾರ್ ನ ಓನ್ಲಿ ಒನ್ ಟರ್ನ್ಸ್ ದಟ್ ಎನ್ ಇಸ್ ಈಕ್ವಲ್ಸ್ ಟು ಒನ್ ಆಗಿರುತ್ತೆ. ಓಕೆ, ಸೊ ಐ ಟೋಟಲ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, ಎನ್ ಇಂಟು ಐ ಇಂಟು ಎಲ್ ಆಗಿರುತ್ತೆ. ದಟ್ ಇಸ್ ಟೋಟಲ್ ಕರೆಂಟ್. ಟೋಟಲ್ ಕರೆಂಟ್ ಏನಾಗಿರುತ್ತೆ, ಇದು ಒನ್ ಲೂಪ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, ದಟ್ ಈಸ್ ಐ ಕರೆಂಟ್ ಅಷ್ಟು ಪಾಸ್ ಆಗ್ತಾ ಇದೆ. ಎಷ್ಟು ಇಲ್ಲಿಂದ ಅಲ್ವಾ, ಐ ಕರೆಂಟ್ ಪಾಸ್ ಆಗ್ತಾ ಇದೆ. ದಿಸ್ ಇಸ್ ಅಂಡ್ ಇಂಟು ಎಲ್ ಆಗಿರುತ್ತೆ. ಓಕೆ, ಟೋಟಲ್ ಕರೆಂಟ್ ಏನಾಗಿರುತ್ತೆ ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ ಇಸ್ ಎನ್ ಇಂಟು ಐ ಇಂಟು ಎಲ್ ಆಗಿರುತ್ತೆ. ಓಕೆ, ದಿಸ್ ಇಸ್ ನಾ this is total current. That is, we know that according to Ampere's law. Ampere's law ಏನಾಗಿರುತ್ತೆ, that is integration of B into dl which is equals to mu naught into I ಅಂತ ಹೇಳಿದ್ರೆ ಇಟ್ಸ್ I total. It is I total. ಟೋಟಲ್ ಕರೆಂಟ್ ಈ ಸೊಲನಾಯ್ಡ್ ಅಲ್ಲಿ ಟೋಟಲ್ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ, ಹೀಗಿಂದ ಇಲ್ಲಿ ಪಾಸ್ ಆಯ್ತಲ್ವಾ, ಇಲ್ಲಿಂದ ಬರ್ತಾ ಇದೆ ಈ ಕಡೆಗೆ ಎಂಟ್ರಿ, ಈ ಕಡೆ ಹೋಯ್ತು. ಅದೇ ತರನೇ ಇಲ್ಲಿಂದ ಬರ್ತಾ ಇದೆ ಈ ಕಡೆ ಹೋಯ್ತು. ಅದೇ ತರನೇ ಈ ಕಡೆಯಿಂದ ಬರ್ತಾ ಇದೆ ಇಲ್ಲಿ ಹೋಯ್ತು. ವೈರ್ಸ್ ಇದು. ಓಕೆ, ಇಲ್ಲಿಂದ ಬರ್ತಾ ಇದೆ ಟೋಟಲ್ ಕರೆಂಟ್ ಹೀಗೆ ಬರ್ತಾ ಇದೆ. ಓಕೆ, ಸೊ ದ ಟೋಟಲ್ ಕರೆಂಟ್ ಏನಾಗಿರುತ್ತೆ, ಐ ಇಂಟು ಎಲ್. ಎಷ್ಟು ಲೆಂತ್ ತನಕ ಇದೆ ಇದು, ಎಲ್ ಲೆಂತ್ ತನಕ ಇದೆ, ಎಲ್ ಲೆಂತ್ ತನಕ ಇದೆ. ಅದೇ ತರನೇ ಎಷ್ಟು ಲೈನ್ಸ್ ಇದೆ, ಇದು ಎನ್ ನಂಬರ್ ಆಫ್ ಟರ್ನ್ಸ್ ಇದೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಎನ್ ಇಂಟು ಐ ಇಂಟು ಎಲ್. ಓಕೆ, ದಿಸ್ ಇಸ್ ದ ಟೋಟಲ್ ಕರೆಂಟ್ ಆಗಿರುತ್ತೆ. ಸೊ ದ ಟೋಟಲ್ ಕರೆಂಟ್ ವಿ ವಿಲ್ ರೈಟ್ ಟೋಟಲ್ ಕರೆಂಟ್ ಅಂತ ಹೇಳಿದ್ರೆ ಎನ್ ಇಂಟು ಎಲ್ ಇಂಟು ಐ ಆಯ್ತು. ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ದಟ್ ಇಸ್ ಡಿ ಎಲ್ ಅಂತ ಹೇಳಿದ್ರೆ ಏನಾಗಿತ್ತು, ಡಿ ಎಲ್ ವಿಚ್ ಇಸ್ ಈಕ್ವಲ್ಸ್ ಟು ಎಲ್ ಆಯ್ತು. ದಟ್ ಇಸ್ ಮ್ಯೂ ನಾಟ್ ಇಂಟು ಎನ್ ಇಂಟು ಐ ಇಂಟು ಎಲ್ ಆಯ್ತು. ಸೊ ಎಲ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಏನಾಗುತ್ತೆ, ಸೊ ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಎನ್ ಇಂಟು ಐ. ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲನಾಯ್ಡ್. ಸೊಲನಾಯ್ಡ್ ನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ, ಎಷ್ಟು, ದಟ್ ಇಸ್ ಬಿ ಇಸ್ ಈಕ್ವಲ್ಸ್ ಟು ಮ್ಯೂ ನಾಟ್ ಇಂಟು ಎನ್ ಐ. So the next one is the force between the two parallel infinite long current carrying conductors. ಇಲ್ಲಿ ಫೋರ್ಸ್ ಎಷ್ಟಿರುತ್ತೆ, ಒಂದು ಈಗ ಇದರಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಎರಡು ವೈರ್ಸ್ ಇದೆ. ಈ ಎರಡು ವೈರ್ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದೀವಿ. ವಿ ವಿಲ್ ಪಾಸ್ ದಿ ಕರೆಂಟ್. ಈ ಕಡೆಯಿಂದ ಪಾಸ್ ಮಾಡ್ತಾ ಇದೀವಿ, ಈ ಕಡೆಯಿಂದ ಪಾಸ್ ಮಾಡ್ತಾ ಇದೀವಿ. ಇದು ಕಂಡಕ್ಟರ್ ಹೇಗಿದೆ, ದಿಸ್ ಇಸ್ ಒನ್ ಇಸ್ ಪಿ ಕ್ಯೂ ಕಂಡಕ್ಟರ್, ಇನ್ನೊಂದು ಆರ್ ಎಸ್ ಕಂಡಕ್ಟರ್. ಎರಡು ಏನಾಗಿದೆ ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಅಲ್ಲಿ, ಸೇಮ್ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಕರೆಂಟ್ ಅನ್ನ ಪಾಸ್ ಮಾಡ್ತಾ ಇದೀವಿ. ಡೈರೆಕ್ಷನ್ ಏನಾಗಿರುತ್ತೆ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನು ಯೂಸ್ ಮಾಡಿದ್ರೆ ದ ಥಂಬ್ ಇಟ್ ವಿಲ್ ರೆಪ್ರೆಸೆಂಟ್ಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಅಂಡ್ ದಿಸ್ ದ ಕರ್ಲ್ ಫಿಂಗರ್ ಇಟ್ ವಿಲ್ ರೆಪ್ರೆಸೆಂಟ್ಸ್ ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹೀಗೆ ಇಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ಇಸ್ ಅ ಕರೆಂಟ್ ಪಾಸ್ ಆಗ್ತಾ ಇದೆ, ಐ ಕರೆಂಟ್ ಬಿ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಕ್ರಿಯೇಟ್ ಆಗ್ತದೆ, ಈ ಪಾಯಿಂಟ್ ಗೆ, ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಇಟ್ಸ್ ಗೋಯಿಂಗ್ ಇನ್ಸೈಡ್. ಈ ಕ್ರಾಸ್ ಮಾರ್ಕ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ, ಇಟ್ಸ್ ಗೋಯಿಂಗ್ ಇನ್ಸೈಡ್, ಒಳಗಡೆ ಹೋಗ್ತಾ ಇದೆ ಅಲ್ವಾ, ಇಟ್ಸ್ ಗೋಯಿಂಗ್ ಇನ್ಸೈಡ್. ಹೀಗೆ. ಸೊ ದಿಸ್ ಇಸ್ B1. I1 ಕರೆಂಟ್ ಇಂದ B1 ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಸೊ ಇದು ಯಾವ್ದ್ರ ಮೇಲೆ ಬೀಳ್ತಾ ಇದೆ, ಇದು ದಿಸ್ ಇಸ್ ಆರ್ ಎಸ್ ಕಂಡಕ್ಟರ್ ಮೇಲೆ ಎಕ್ಸರ್ಟ್ ಮಾಡ್ತಾ ಇದೆ. ಐ1 ಕರೆಂಟ್ ಇಂದ B1 ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಂಡ್ ಇಟ್ ವಿಲ್ ಬಿ ಎಕ್ಸರ್ಟೆಡ್ ಆನ್ ದಿ ಯಾವ್ದ್ರ ಮೇಲೆ, ದಟ್ ಈಸ್ ಆರ್ ಎಸ್ ಮೇಲೆ. ಫೋರ್ಸ್ ಆರ್ ಎಸ್ ಮೇಲೆ ಏನ್ ಮಾಡ್ತಾ ಇದೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸರ್ಟ್ ಆಗ್ತಾ ಇದೆ. ಓಕೆ, ಅದೇ ತರನೇ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆರ್ ಎಸ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಲ್ಲ. ಆರ್ ಎಸ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, I2 ಕರೆಂಟ್ ಪಾಸ್ ಆಗ್ತಾ ಇದೆ ಅಲ್ವಾ. ಆರ್ ಎಸ್ ಅಲ್ಲಿ I2 ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಇಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ, ಬಿ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ವಿಲ್ ಬಿ ಕಮಿಂಗ್ ಔಟ್ ಸೈಡ್, ಹೊರಗಡೆ ಬರ್ತಾ ಇದೆ. B1 ಏನಾಗಿರುತ್ತೆ, ಒಳಗಡೆ ಹೋಗ್ತಾ ಇದೆ. B2 ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಈ ಪಾಯಿಂಟ್ ಅಲ್ಲಿ, ಯಾವ ಪಾಯಿಂಟಿಗೆ, ಈ ಪಾಯಿಂಟ್ ಅಲ್ಲಿ ಹೊರಗಡೆ ಬರ್ತಾ ಇದೆ. ಓಕೆ, ಈ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಇದು ಹೊರಗಡೆ ಬರ್ತಾ ಇದೆ. ಹೀಗೆ ಬರ್ತಾ ಇದೆ, ಹೀಗಿರುವಂತದ್ದು ಹೀಗೆ ಹೋಗಿ ಇದೇನಾಗ್ತಾ ಇದೆ, ಈ ತರ ಹೊರಗಡೆ ಬರ್ತಾ ಇದೆ. ಈ ಪಾಯಿಂಟ್ ಅಲ್ಲಿ, ಯಾವ ಪಾಯಿಂಟಿಗೆ, ಈ ಪಿ ಕ್ಯೂ
ಇರುವಂತಹ ಪ್ಲೇಸ್ ಅಲ್ಲಿ ಡೈರೆಕ್ಷನ್ ಹೇಗಿದೆ, ಹೀಗಿದೆ ಡೈರೆಕ್ಷನ್. ಇದರ ಡೈರೆಕ್ಷನ್ ಹೇಗಿದೆ, ಒಳಗಡೆ ಹೋಗ್ತಾ ಇದೆ. B1 ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಗೋಯಿಂಗ್ ಇನ್ಸೈಡ್ ಅಂಡ್ B2 ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಮಿಂಗ್ ಔಟ್ವರ್ಡ್ ಡೈರೆಕ್ಷನ್ on the conductors. Okay. ಈಗ now we will find out the forces. Okay. ನೋಡಿ ಇಲ್ಲೇನಿದೆ, ಇದೆರಡು ನಡುವೆ ಇರುವಂತ ಡಿಸ್ಟೆನ್ಸ್ ಏನ್ ತಗೊಂಡಿದೀವಿ ನಾವು, R ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಕರೆಂಟ್ I1 ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ I1 ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ B1 ಕ್ರಿಯೇಟ್ ಆಗ್ತಾ ಇದೆ. ಅದೇ ತರನೇ ದಿಸ್ ಇಸ್ RS ಕಂಡಕ್ಟರ್ ಇಂದ I2 ಕರೆಂಟ್ ಪಾಸ್ ಮಾಡ್ತಾ ಇದೀವಿ. I2 ಕರೆಂಟ್ ಇಂದ B2 ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತದೆ. ಯಾವ್ದ್ರ ಮೇಲೆ, ದಟ್ ಇಸ್ PQ ಮೇಲೆ ಬೀಳ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಡ್ಯೂ ಟು ದಿಸ್ ಇದೇನಾಗುತ್ತೆ ಅಂತ ಹೇಳಿದ್ರೆ, ವೆನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಅವಾಗ ಏನಾಗುತ್ತೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್ ಅಲ್ವಾ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಅದು ಯಾವ ಫೋರ್ಸ್ ಗೆ ಈಕ್ವಲ್ ಆಗಿರುತ್ತೆ, ದಟ್ ಇಸ್ ವಿಚ್ ಇಸ್ ಈಕ್ವಲ್ಸ್ ಟು IBL sin theta ಗೆ ಈಕ್ವಲ್ ಆಗಿರುತ್ತಲ್ವಾ. ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಸೊ ವಿ ವಿಲ್ ಯೂಸ್ ದಿ ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್. ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಈ ಡೈರೆಕ್ಷನ್ ಪಾಸ್ ಆಗ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ RS ಅಲ್ಲಿ ನೋಡಿ, RS ಅಲ್ಲಿ ನೋಡಿದಾಗ ಈ ಪಾಯಿಂಟ್ ಅಲ್ಲಿ, RS ಅಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗೋಯಿಂಗ್ ಇನ್ಸೈಡ್, ಒಳಗಡೆ ಹೋಗ್ತಾ ಇದೆ. ಕರೆಂಟ್ ಏನಾಗ್ತಾ ಇದೆ, ಮೇಲ್ಗಡೆ ಹೋಗ್ತಾ ಇದೆ. ಸೊ ವಾಟ್ ವಿಲ್ ಬಿ ದಿ ಫೋರ್ಸ್ ಡೈರೆಕ್ಷನ್, ಫೋರ್ಸ್ ಡೈರೆಕ್ಷನ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್, ಈ ಕಡೆ ಬರ್ತಾ ಇದೆ ಫೋರ್ಸ್ ಡೈರೆಕ್ಷನ್. ದಿಸ್ ಇಸ್ ದಿ ಫೋರ್ಸ್ ಡೈರೆಕ್ಷನ್, ದಟ್ ಇಸ್ F21. F21 ಅಂತ ಹೇಳಿದ್ರೆ ಯಾವ್ದು, ಕಂಡಕ್ಟರ್ 2 ಮೇಲೆ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಯಾರು ಎಕ್ಸರ್ಟ್ ಮಾಡ್ತಾ ಇದ್ದಾರೆ, 1 ಎಕ್ಸರ್ಟ್ ಮಾಡ್ತಾ ಇದ್ದಾರೆ. ಅದೇ ತರನೇ ಈ ಪಾಯಿಂಟ್ ಗೆ ಕಂಡಕ್ಟರ್ 1 ಅಂತ ಕನ್ಸಿಡರ್ ಮಾಡಿದಾಗ, ಕಂಡಕ್ಟರ್ 1 ಅಲ್ಲಿ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಬರ್ತಾ ಇದೆ. ಎಷ್ಟು, ಕರೆಂಟ್ ಹೀಗಿದೆ, ಕರೆಂಟ್ ಮೇಲ್ಗಡೆ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗೆ ಬರ್ತಾ ಇದೆ, ಇಲ್ಲಿ ಹೊರಗಡೆ ಬರ್ತಾ ಇದೆ, ಹೀಗಿದೆ ಅಲ್ವಾ. ಹೀಗೆ ಇಟ್ಕೊಂಡು ಮಾಡಿದವಾಗ ಏನಾಗುತ್ತೆ, ಕರೆಂಟ್ ಮೇಲ್ಗಡೆ, ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿದವಾಗ ಕರೆಂಟ್ ಈ ಮೇಲ್ಗಡೆ ಹೋಗ್ತಾ ಇದೆ, ಕರೆಂಟ್ ಈಗ ಮೇಲ್ಗಡೆ ಹೋಗ್ತಾ ಇದೆ, ಹೀಗೆ ಕರೆಂಟ್ ಮೇಲ್ಗಡೆ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗಡೆ ಬರ್ತಾ ಇದೆ. ಸೊ ದಿಸ್ ಇಸ್ ದಿ ಫೋರ್ಸ್ ಡೈರೆಕ್ಷನ್. ಫೋರ್ಸ್ ಡೈರೆಕ್ಷನ್ ಹೇಗಿರುತ್ತೆ, ದಿಸ್ ಇಸ್ ದಿ ಫೋರ್ಸ್ ಡೈರೆಕ್ಷನ್, ದಟ್ ಇಸ್ F12. This is the magnetic field. So this is F12 and F21 are the forces, force of attraction. ಇದು ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ, ಇದು ಇದ್ರ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ದರ್ ವಿಲ್ ಬಿ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಈ ಎರಡು ಕಂಡಕ್ಟರ್ ನಡುವೆ. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ಪಾಸ್ ದಿ ಕರೆಂಟ್ ಇನ್ ಅ ಸೇಮ್ ಡೈರೆಕ್ಷನ್, ಎರಡು ಕಂಡಕ್ಟರ್ ಹತ್ರ ಸೇಮ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಯಾಕೆ, ಎರಡು ಆಪೋಸಿಟ್ ಈ ಡೈರೆಕ್ಷನ್ ಇದೆ ನೋಡಿ, ಈ ಡೈರೆಕ್ಷನ್ ಇದೆ ಎರಡು. ಸೊ ಹಾಗಾಗಿ ಏನಾಗುತ್ತೆ, ದರ್ ವಿಲ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಟೂ ಕಂಡಕ್ಟರ್ಸ್. ಈಗ ಏನ್ ಮಾಡ್ತೀನಿ ನಾನು, ಬಿ ಇದೆ ಅಲ್ವಾ, B1 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. B1 ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಸೊ ಈ ಪಾಯಿಂಟ್ ಇಂದ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಸೊ ಈ ಪಾಯಿಂಟ್ ಇಂದ ಹೀಗೋಗಿ ಒಂದ್ ಸರ್ಕಲ್ ದೊಡ್ಡ ಲೂಪ್ ಆಗ್ತಾ ಇದೆ B1 ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಹೀಗೆ ಇದು B2 ಅಂತ ಕನ್ಸಿಡರ್ ಮಾಡ್ತೀನಿ. ಅದೇ ತರನೇ B1 ಏನಾಗಿರುತ್ತೆ, ಹೀಗೆ ಒಂದು ಫುಲ್ ದೊಡ್ಡ ಲೂಪ್ ಅಂತ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ವಾಟ್ ಇಯರ್ B1, ಇದು ಏನಾಗಿರುತ್ತೆ B2 ಆಗಿರುತ್ತೆ. ಓಕೆ, B1 ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ, B1 ವಿಚ್ ಇಸ್ ಈಕ್ವಲ್ಸ್ ಟು μ0 into I divided by 2 pi r, that is B ಇಂದ ಏನ್ ಬರ್ತೀವಿ ನಾವು, μ0 into B1 ಅಂತ ಕನ್ಸಿಡರ್ B ಅಂತ ಹೇಳಿದ್ರೆ B ಫಾರ್ಮುಲಾ ಏನು, B is equals to μ0 into I divided by 2 pi r ಅಲ್ವಾ. just we have calculated here ಅಲ್ವಾ. B is equals to μ0 into I divided by 2 pi r. so according to this formula. ಓಕೆ, ಇಲ್ಲಿ ಏನ ಯಾವ್ದು, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಇದು, ದಿಸ್ ಇಸ್ B1 ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, I1 ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ರೇಡಿಯಸ್ ಇಸ್ R, ಇದು ರೇಡಿಯಸ್ ಅಲ್ವಾ, ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ R ರೇಡಿಯಸ್ ಇದೆ. ಸೊ ದ ಫೋರ್ಸ್ ಆಕ್ಟಿಂಗ್ ಆನ್ ಲೆಂತ್ L ಆಫ್ RS is due to the current L2. ಸೊ ಇದೇನಾಗ್ತದೆ, L2 ಮೇಲೆ ದಿಸ್ ಇಸ್ ಯಾವುದು, ಕರೆಂಟ್ I2 ಮೇಲೆ ಏನಾಗ್ತಾ ಇದೆ, I2 ಕರೆಂಟ್ ಮೇಲೆ ಏನ್ ಮಾಡ್ತಾ ಇದೆ, ಇದು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾ ಇದೆ. ಯಾವುದು, ದಿಸ್ ಡ್ಯೂ ಟು ದಿಸ್ B1, ಇದು ಏನಾಗಿರುತ್ತೆ, I2 ಕರೆಂಟ್ ಯಾವ್ದ್ರ ಮೇಲೆ, I2 ಕರೆಂಟ್ ಇದೆ, ಬಟ್ B1 ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರ ಮೇಲೆ ಕ್ರಿಯೇಟ್ ಆಗ್ತಾ ಇದೆ. ಸೊ ದಿಸ್ ಕಂಡಕ್ಟರ್ 2 ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಕಂಡಕ್ಟರ್ 2 ಏನ್ ಮಾಡುತ್ತೆ, ಫೋರ್ಸ್ ಅನ್ನ ಏನ್ ಮಾಡುತ್ತೆ, ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ದಿಸ್ ಇಸ್ F21. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ಪ್ಲೇಸ್ ದಿ ಕಂಡಕ್ಟರ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅಲ್ಲಿ
ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಡ್ಯೂ ಟು ದಿ ಕರೆಂಟ್, ಡ್ಯೂ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಇಟ್ಟಾಗ, ಸೊ ದ ಫೋರ್ಸ್ ದ ಕಂಡಕ್ಟರ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಫೋರ್ಸ್. ಅದು ಏನಾಗಿರುತ್ತೆ, ದಟ್ ಈಸ್ ವಿಚ್ ಇಸ್ ಈಕ್ವಲ್ಸ್ ಟು ಐ ಬಿ ಎಲ್. ಓಕೆ, ದಟ್ ಈಸ್ ಅನ್ ಐ ಬಿ ಎಲ್. ಐ ಅಂತ ಹೇಳಿದ್ರೆ ಕರೆಂಟ್, ಬಿ ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಎಲ್ ಅಂತ ಹೇಳಿದ್ರೆ ದ ಲೆಂತ್ ಆಫ್ ದಿ ವಯರ್. ಓಕೆ, ದಿಸ್ ಇಸ್ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ಇಟ್ಸ್ ನಾಟ್ ಅನ್ ಐ ಪಿ ಎಲ್. ಐ ಪಿ ಎಲ್ ಅಲ್ಲ ಇದು, ಇದೇನಿದು ಐ ಪಿ ಎಲ್ ಅಲ್ಲ ಇದು, ಇದೇನಿದು ಐ ಪಿ ಎಲ್. ಓಕೆ, ಸೊ F21 ಹೇಗೆ ಬರೀಬಹುದು, ದಿಸ್ ಇಸ್ B1 ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. I2 ಕರೆಂಟ್, I2 ಕರೆಂಟ್ ಅಲ್ವಾ, I2 ಕಂಡಕ್ಟರ್ ಮೇಲೆ ಪಾಸ್, ಕಂಡಕ್ಟರ್ 2 ಮೇಲೆ ಎಕ್ಸರ್ಟ್ ಆಗ್ತಾ ಇದೆ ಫೋರ್ಸ್. ಹಾಗಾಗಿ ಏನ್ ಬರ್ತೀವಿ ನಾವು, ಅದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರೋದು ಎಷ್ಟು ಕರೆಂಟು, I2 ಕರೆಂಟು. ಲೆಂತ್ ಎಷ್ಟಿದೆ, ಎಲ್ ಇದೆ. ಸೊ ಆಂಗಲ್ ಎಷ್ಟಾಗಿರುತ್ತೆ, ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ ಆಗಿರುತ್ತೆ. ದಟ್ ಇಸ್ IPL sin theta. ಸೊ ದಿಸ್ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಸೊ theta which is sin 90 ಏನಾಗಿರುತ್ತೆ, which is equals to 1. So BF21 we can write as B1 into I2 into L. Okay. Now we will substitute the value of B1. B1 value ನ ಇಲ್ಲಿ substitute ಮಾಡ್ತೀವಿ. ಅವಾಗ ಏನಾಗುತ್ತೆ, mu naught into I into I1 into I2 divided by I1 I2 into L divided by 2 pi R. Okay, F21 which is equals to. Okay, ಅದೇ ತರನೇ B2. ಇಲ್ಲಿ B2 ದಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ, B2 ಇದಲ್ವಾ, B2 ದಿಂದ ಯಾವುದು ಕರೆಂಟ್ 2 ಇಂದ B2 ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ದಟ್ ಇಸ್ mu naught into I2 divided by 2 pi R ಅಲ್ವಾ. B2 is equals to mu naught into I2 divided by 2 pi R ಅಂತ ಬರೀಬಹುದಲ್ವಾ. ಸೊ ಅದೇ ತರನೇ F2, ಈಗ B2 ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ 1 ನಲ್ಲಿ ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಅಲ್ವಾ. ಅವಾಗ ಏನಾಗುತ್ತೆ, F12 we can write as B2 I1 L1, B2 I1 L. ಸೊ F12 which is equals to B2 ನ ಹೇಗೆ ಬರಿತೀವಿ ನಾವು, B2 which is equals to mu naught into I1. B2 ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಷ್ಟೇ. ದಟ್ ಇಸ್ B2 which is equals to what, B2 ಅಂತ ಹೇಳಿದ್ರೆ mu naught into I2 into I2 divided by 2 pi R. ಇಲ್ಲ I1 ಇದೆ and L ಇದೆ. ಓಕೆ, ವಿ ವಿಲ್ ಸಬ್ಸ್ಟಿಟ್ಯೂಟ್ ಇಟ್. ಅವಾಗ ಏನ್ ಮಾಡ್ತೀವಿ, ದಿಸ್ ಇಸ್ F12. ಇಲ್ಲಿ ನೋಡಿ, ಇದ್ರದ್ದು ವ್ಯಾಲ್ಯೂ F12 ವ್ಯಾಲ್ಯೂ ಮತ್ತೆ F21 ವ್ಯಾಲ್ಯೂ ಏನಿದೆ, ಸೇಮ್ ಇದೆ. ಸೊ ವಿ ಕ್ಯಾನ್ ರೈಟ್ F12 which is equals to F21. ಹಾಗಾದ್ರೆ F ಏನಾಗಿರುತ್ತೆ, F which is equals to mu naught into I1 into I2 divided by I1 into I2 into L divided by 2 pi R. ಅದೇ ತರನೇ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದಿಸ್ ಎಲ್, ಈ ಎಲ್ ಅನ್ನ ನಾವು ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ, ಇಟ್ಸ್ ವಿಲ್ ಬಿ ಡಿವೈಡೆಡ್ ಬೈ, ದಟ್ ಇಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಏನಾಗಿರುತ್ತೆ, mu naught into I1 into I2 divided by 2 pi R. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳಿದ್ರೆ ಒಂದು 1 ಮೀಟರ್ ಲೆಂತ್ ಅಥವಾ 1 ಸೆಂಟಿಮೀಟರ್ ಲೆಂತ್, 1 ಮೀಟರ್ ಅಂತ ಕನ್ಸಿಡರ್ ಮಾಡಿದ್ರೆ 1 ಮೀಟರ್ ಲೆಂತ್ ಅಲ್ಲಿ ಕರೆಂಟ್ ಅಲ್ಲಿ ವೈರ್ ಅಲ್ಲಿ, ಕರೆಂಟ್ ಕ್ಯಾರಿಂಗ್ ವೈರ್ ಅಲ್ಲಿ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ ಅನ್ನೋದೇನಾಗಿರುತ್ತೆ, ದಟ್ ಇಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್. ಓಕೆ, so next one is the definition of an ampere. Okay, ampere ಇಲ್ಲಿ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಅ ಕಂಡಕ್ಟರ್. ಓಕೆ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಅ ಕಂಡಕ್ಟರ್ ಹೇಗೆ ಬರೀತೀವಿ ನಾವು, F divided by L which is equals to mu naught into I1 into I2 divided by 2 pi R. ಸೊ ದಿಸ್ ಇಸ್ ಇಲ್ಲಿ 1 ಆಂಪಿಯರ್ ಅಂತ ಹೇಳಿದ್ರೆ ಎಷ್ಟಿರ್ಬೇಕು ಅಂತ ಹೇಳಿದ್ರೆ, ಕರೆಂಟ್ ಅನ್ನ ನಾವು ಪಾಸ್ ಮಾಡ್ತಾ ಇದೀವಿ, ಎಷ್ಟಿದೆ, I1 ಮತ್ತೆ I2 ಏನಾಗಿದೆ, ವಿಚ್ ಇಸ್ ಈಕ್ವಲ್ಸ್ ಟು 1 ಆಂಪಿಯರ್ ಕರೆಂಟ್ ಪಾಸ್ ಆಗಬೇಕು. ಅದೇ ತರನೇ ರೇಡಿಯಸ್ ಏನಾಗಿರ್ಬೇಕು, 1 ಮೀಟರ್ ಇರಬೇಕು. ದೆನ್ ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ, ದಟ್ ಇಸ್ mu naught divided by mu naught ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ, mu naught ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು, ದಿಸ್ ಇಸ್ 4 pi into 10 to the power minus 7. ಸೊ mu naught ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 2 pi ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. This is ಏನಾಗಿರುತ್ತೆ, this force which is equals to, this is 2 ಬರುತ್ತಲ್ವಾ, this will be 2 into 10 to the power minus 7 Newton per meter ಆಗಿರುತ್ತೆ. If the force is ಇಷ್ಟು ಫೋರ್ಸ್ is for the ಇಷ್ಟು ಫೋರ್ಸ್ ಇದ್ದಾವಾಗ ಇದೇನಾಗಿರುತ್ತೆ, 1 ಆಂಪಿಯರ್ ಆಗಿರುತ್ತೆ. ದಟ್ ಇಸ್ 1 ಆಂಪಿಯರ್ is the current which passes through two parallel conductors of an infinite length and placed a 1 meter apart in a vacuum exert the force. ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಇದು, 2 into 10 to the power minus 7 Newton per meter on each other.
ಸೊ ದಿಸ್ ಇಸ್ ದಿ ಇಷ್ಟು ಫೋರ್ಸ್ ಅನ್ನ ಆ ಎರಡು ಕಂಡಕ್ಟರ್ ಮೇಲ್ಗಡೆ ಕಂಡಕ್ಟರ್ ನ ಒಳಗಡೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ರೆ ಸೊ ದಟ್ ಕರೆಂಟ್ ವಿ ವಿಲ್ ಕನ್ಸಿಡರ್ ಆಸ್ ಅನ್ 1 ಆಂಪಿಯರ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಇಟ್ ಶುಡ್ ಬಿ ಇನ್ ಅ ವ್ಯಾಕ್ಯೂಮ್. ಓಕೆ, ಇದೇನಾಗಿರುತ್ತೆ ಡೆಫಿನೇಷನ್ ಆಫ್ ದಿ ಕರೆಂಟ್. ಓಕೆ, definition of an ampere. So the next one is a torque. Okay, torque on a rectangular current loop in a uniform magnetic field. Okay, ಒಂದು ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನ ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ, ಓಕೆ, ಕರೆಂಟ್ ಕ್ಯಾರಿಂಗ್ ಲೂಪ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟರೆ, ಸೊ ವಾಟ್ ವಿಲ್ ಬಿ ದಿ force, that is what will be the torque acting on that current carrying loop. ಆ ಕರೆಂಟ್ ಕ್ಯಾರಿಂಗ್ ಲೂಪ್ ಅಲ್ಲಿ ಎಷ್ಟು ಟಾರ್ಕ್ ಎಕ್ಸರ್ಟ್ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಈಗ ಒಂದು ಸಿಂಗಲ್ ಒಂದು ಲೂಪ್, ಒಂದು ಫುಲ್ ಲೂಪ್ ಅಂತ ಕನ್ಸಿಡರ್ ಮಾಡಲ್ಲ, ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ಕಂಡಕ್ಟರ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಪಿ ನಿಂದ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ದ ಪಿ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಆನ್ ದಿ ಫೋರ್ಸ್ ಪಿ ಕ್ಯೂ ಇಲ್ಲಿ ಏನಾಗಿರುತ್ತೆ, ಇದೇನಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ಓಕೆ, ಇಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಇದೀವಿ, ಪಿ ಕ್ಯೂ ಏನೋ ಎಲ್ಲಿಂದ ಇಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಇದೀವಿ, ಕ್ಯೂ ದಿಂದ ಪಿ ಗೆ ಕರೆಂಟ್ ಪಾಸ್ ಮಾಡ್ತಾ ಇದೀವಿ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕರೆಂಟ್ ಈ ಡೈರೆಕ್ಷನ್ ಇದೆ, ಕರೆಂಟ್ ಈ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ. ವಾಟ್ ವಿಲ್ ಬಿ ದಿ ಫೋರ್ಸ್, ಫೋರ್ಸ್ ಏನಾಗುತ್ತೆ, ಯಾವ ಡೈರೆಕ್ಷನ್ ಇರುತ್ತೆ, ಇಟ್ ವಿಲ್ ಬಿ ದಿ ಇನ್ ದಿಸ್ ಡೈರೆಕ್ಷನ್. ಫೋರ್ಸ್ ಹೇಗಿರುತ್ತೆ, ಈ ಡೈರೆಕ್ಷನ್ ಇರುತ್ತೆ. ಸೊ ದಿಸ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನು, ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಅದರಲ್ಲಿ ಎಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ದಟ್ ಇಸ್ ಎಫ್ ವಿಚ್ ಇಸ್ ಈಕ್ವಲ್ಸ್ ಟು ಐ ಬಿ ಎಲ್ ಸೈನ್ ಥೀಟಾ ಅಷ್ಟು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಅಲ್ವಾ. ಸೊ ದಟ್ ಇಸ್ ಥೀಟಾ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, 90 ಡಿಗ್ರಿ ಇದೆ. ಥೀಟಾ ಎಷ್ಟಿದೆ ಇಲ್ಲಿ, 90 ಡಿಗ್ರಿ ಇದೆ ಅಲ್ವಾ. ಸೊ ಸೈನ್ 90 ಏನಾಗಿರುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 1, ದಟ್ ಇಸ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಐ ಪಿ ಎಲ್ ಆಗಿರುತ್ತೆ. ಅದೇ ತರನೇ ಇಲ್ಲಿ ಎಷ್ಟು ಆರ್ ಎಸ್ ಅಲ್ಲಿ, ಓಕೆ, ಇಲ್ಲಿ ಏನಿದೆ ಈ ಪಾಯಿಂಟ್ ಅಲ್ಲಿ ಆರ್ ಮತ್ತೆ ಎಸ್, ಈ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ ಅಲ್ವಾ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಕರೆಂಟ್ ಈ ಡೈರೆಕ್ಷನ್ ಇದೆ. ಸೊ ವಾಟ್ ವಿಲ್ ಬಿ ದಿ ಫೋರ್ಸ್, ಫೋರ್ಸ್ ಇಸ್ ಆಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ಫೋರ್ಸ್ ಯಾವ ಡೈರೆಕ್ಷನ್ ಇರುತ್ತೆ, ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅಲ್ವಾ. ಸೊ ದಿಸ್ ಇಸ್, ಇದನ್ನು ಸಹ ಏನಾಗಿರುತ್ತೆ, ದಟ್ ಇಸ್ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಪಿ ಐ ಬಿ ಎಲ್. ಓಕೆ, ನಾವು ದೀಸ್ ಟೂ ಫೋರ್ಸಸ್ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕರೆಂಟ್ ಈ ಡೈರೆಕ್ಷನ್ ಇದೆ, ಓಕೆ, ಮತ್ತೇನಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಬೋತ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. ಸೊ ಟೀಟಾ ಏನಾಯ್ತು, ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ, ಸೈನ್ 0 ಏನಾಗಿರುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಹಾಗಾಗಿ ಈ ಪಾಯಿಂಟ್ ಅಲ್ಲಿ ಯಾವ್ದು ಪಿ ದಿಂದ ಎಸ್ ಪಾಯಿಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಫೋರ್ಸ್ ಎಕ್ಸರ್ಟ್ ಆಗಲ್ಲ. ಅದೇ ತರನೇ ಕ್ಯೂ ಮತ್ತೆ ಆರ್ ಪಾಯಿಂಟ್ ಅಲ್ಲಿ ಇಲ್ಲೂ ಸಹ ಏನಾಗಲ್ಲ, ಇದು ಸೇಮ್ ಡೈರೆಕ್ಷನ್ ಇದೆ. ಸೊ ಏನಾಗಿರುತ್ತೆ, ಸೊ 0 ಮತ್ತೆ 180 ಡಿಗ್ರಿ ಇದ್ರೆ ಏನಾಗಿರುತ್ತೆ, ಸೈನ್ 0 ಅಂಡ್ ಸೈನ್ 180 ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಫೋರ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ದ ಟಾರ್ಕ್ ವಿ ವಿಲ್ ರೈಟ್ ಇಟ್ ಆಸ್ ಟಾರ್ಕ್ ಅಂತ ಹೇಳಿದ್ರೆ ಹೇಗೆ ಬರಿತೀವಿ ನಾವು, ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನಾಗಿರುತ್ತೆ, ದ ಕಪಲ್ ಆಫ್ ಫೋರ್ಸ್ ಇಸ್ ಅನ್ ಆಕ್ಟಿಂಗ್ ಆನ್ ಇಟ್. ಒಂದು ಫೋರ್ಸ್ ಈ ಡೈರೆಕ್ಷನ್ ಇದೆ, ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್. ಸೊ ಹಿಯರ್ ದ ಕಪಲ್ ಆಫ್ ಫೋರ್ಸ್ ಇಸ್ ಅನ್ ಆಕ್ಟಿಂಗ್ ಆನ್ ಇಟ್ ಅಲ್ವಾ, ದಟ್ ಇಸ್ ವಿ ವಿಲ್ ಕಾಲ್ ಇಟ್ಸ್ ನಾಟ್ ಟಾರ್ಕ್. ಒಂದು ಫೋರ್ಸ್ ಈ ಡೈರೆಕ್ಷನ್ ಇದೆ, ಇನ್ನೊಂದು ಫೋರ್ಸ್ ಈ ಡೈರೆಕ್ಷನ್ ಇದೆ, ಹೀಗೆ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಇಸ್ ಅ ಟಾರ್ಕ್. ಇಲ್ಲಿ ಬರ್ತೀವಿ ನಾವು ಟಾರ್ಕ್ ಅಂತ ಹೇಳಿದ್ರೆ, ದಿಸ್ ಇಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು, ಟಾರ್ಕ್ ಫಾರ್ಮುಲಾ ಏನು, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ. ಫೋರ್ಸ್ ಎಷ್ಟಿದೆ, ಟಾರ್ಕ್ ದಟ್ ಇಸ್ ಫೋರ್ಸ್ ಎಷ್ಟಿದೆ, ಎಫ್ ಇದೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ವಾಟ್ ವಿಲ್ ಬಿ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಕಡೆ ಇದೆ ಅಲ್ವಾ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಫೋರ್ಸ್ ಈ ಡೈರೆಕ್ಷನ್ ಆಕ್ಟ್ ಆಗ್ತಾ ಇದೆ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಎಸ್ ಪಾಯಿಂಟ್ ಅಲ್ಲಿ ಈ ಡೈರೆಕ್ಷನ್ ಎಕ್ಸರ್ಟ್ ಆಗ್ತಾ ಇದೆ ಅಲ್ವಾ. ಸೊ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಟ್ಸ್ ನಾಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಏನಿದೆ ಇಲ್ಲಿ ಇದೆಯಲ್ವಾ. ಸೊ ದಿಸ್ ಇಸ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇಲ್ಲಿ ಇದೆಯಲ್ವಾ, ಇದು ಇಟ್ಸ್ ನಾಟ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಇಲ್ಲಿ ನೋಡಿ, ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪಿ ಇದೆಯಲ್ಲ, ಪಿ ಈ ಡೈರೆಕ್ಷನ್ ಇದೆ, ಎಸ್ ಈ ಡೈರೆಕ್ಷನ್ ಇದೆಯಲ್ಲ, ಎಸ್ ಡೈರೆಕ್ಷನ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಎಕ್ಸರ್ಟ್ ಆಗ್ತಾ ಇದೆ. ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಪಿ ಓ, ನಾವು ವಿಲ್ ರೈಟ್ ಒನ್ ಟ್ರಯಾಂಗಲ್, ಈ ಟ್ರಯಾಂಗಲ್ ಅಂತ ತಗೊಳ್ತೀನಿ, ವಿಲ್ ಮೇಕ್ ಸೆನ್ಸ್ ಸರ್ಟೆನ್ ಆಂಗಲ್ ಅಂತ ಕನ್ಸಿಡರ್ ಮಾಡಿದವಾಗ. ಸೊ ದಿಸ್ ಇಸ್, ಇದನ್ನ ನಾನು ಟೀಟಾ ಅಂತ ಕನ್ಸಿಡರ್ ಮಾಡ್ತೀನಿ, ಟೀಟಾ ಅಂತ ಕನ್ಸಿಡರ್ ಮಾಡಿದವಾಗ. ಸೊ ದಿಸ್ ಇಸ್ ಸೈನ್ ಟೀಟಾ ಅಂತ ಹೇಳಿದ್ರೆ ಏನಾಗಿರುತ್ತೆ, ಅಪೋಸಿಟ್ ಡಿವೈಡ್ ಬೈ ಹೈಪೋಟೆನಸ್ ಅಲ್ವಾ,
opposite divided by hypotenuse. Sin theta which is equals to opposite divided by hypotenuse. ಏನಾಗಿರುತ್ತೆ, ಯಾವುದು perpendicular distance ಆಗಿರುತ್ತೆ? This is the perpendicular distance. OP is the what here? Perpendicular distance ಆಗಿರುತ್ತೆ. ಯಾವ್ದ್ರದ್ದು? OP. ಈ ಪಾಯಿಂಟಿಗೆ. ಓಕೆ, ಈ ಪಾಯಿಂಟಿಗೆ ಏನಾಗಿರುತ್ತೆ? perpendicular distance ಆಗಿರುತ್ತೆ ಇಲ್ಲಿ. ಓಕೆ, ಇದು ಹೀಗಿದೆ, ಇನ್ನೊಂದು ಹೀಗಿದೆ. ಈ ಆಂಗಲ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ಇದು ಏನಾಗಿರುತ್ತೆ? ದಿಸ್ ಇಸ್ ದಿ ಏರಿಯಾ. ದಿಸ್ ಇಸ್ ಅ ಏನ್ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್. ಏರಿಯಾದು ಡೈರೆಕ್ಷನ್ ಆಗಿರುತ್ತೆ, ಆ ಲೂಪ್ ಇದ್ದು ಏರಿಯಾದು ಅಲ್ವಾ? ಸೊ ಈಗ ನೋಡಿದವಾಗ ಈಗ ಯಾವ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರುತ್ತೆ? ಸೊ ದಿಸ್ ಇಸ್ OP ಇಸ್ ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. OP ಅಂತ ಹೇಳಿದ್ರೆ ಏನಾಗಿರುತ್ತೆ? B sin theta ಅಂತ ಬರಿತೀವಿ. ಸೊ ವಿ ವಿಲ್ ಸಬ್ಸ್ಟಿಟ್ಯೂಟ್ ದಿ OP ವ್ಯಾಲ್ಯೂ ಇನ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ? ಟಾರ್ಕ್, ದಟ್ ಇಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು B ಇಂಟು ದಟ್ ಇಸ್ ಫೋರ್ಸ್ ಫಾರ್ಮುಲಾ ಏನಾಯ್ತು? IBL, ದಟ್ ಇಸ್ BIL. ಓಕೆ, ಅಂಡ್ OP ಅಂತ ಹೇಳಿದ್ರೆ ಏನು? B sin theta. ಓಕೆ, ಇದೇನಾಗುತ್ತೆ? L ಇಂಟು B ಅಂತ ಹೇಳಿದ್ರೆ ನೋಟ್ಸ್ ನಥಿಂಗ್ ಬಟ್ ಅನ್ ಏರಿಯಾ ಅಲ್ವಾ? ಲೆಂತ್ ಇಂಟು ಬ್ರೆಡ್ತ್ ಏನಾಗಿರುತ್ತೆ? ಅದು ಏರಿಯಾ ಆಗಿರುತ್ತೆ, sin theta. ಸೊ I ಇಂಟು M ಅನ್ನ ಏನ್ ಬರಿತೀವಿ ನಾವು ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಅನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಬರ್ತೀವಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ದಟ್ ಇಸ್ ಟಾರ್ಕ್ ಅಂತ ಹೇಳಿದ್ರೆ ಏನ್ ಬರಿತೀವಿ? MB sin theta ಅಂತ ಬರ್ತೀವಿ. MB sin theta we will write as M is magnetic movement, magnetic dipole moment, and this is B is the magnetic field. Both are vector quantity. So we instead of writing this one and we will write as a torque ಅನ್ನು ಹೇಗೆ ಬರ್ತೀವಿ? M cross B ಅಂತ ಬರಿತೀವಿ. Okay. So this is a magnetic dipole moment. Magnetic dipole moment M ಇದೆ. So M ದು ಫಾರ್ಮುಲಾ ಏನಾಗಿರುತ್ತೆ? That is current in the loop and the area of the loop. Okay, M, that is magnetic dipole moment. Now moving coil, galvanometer. Now we will study the galvanometers. Okay, ಈ ಗ್ಯಾಲ್ವನೋಮೀಟರ್ ನಾವು ಯೂಸ್ ಮಾಡ್ತೀವಲ್ವಾ, ಲ್ಯಾಬ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈ ಲ್ಯಾಬ್ ಗ್ಯಾಲ್ವನೋಮೀಟರ್ ನ ಒಳಗಡೆ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಳಗಡೆ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇದು ಮ್ಯಾಗ್ನೆಟ್ಸ್. ಇಲ್ಲಿ ಏನಿದೆ? ನಾರ್ತ್ ಪೋಲ್, ಸೌತ್ ಪೋಲ್ ಇದೆ, ಎರಡು ಇರುತ್ತೆ. ಅಂಡ್ ಇಲ್ಲಿ ಏನಾಗುತ್ತೆ? ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇರುತ್ತೆ. ಇದ್ರ ಒಳಗಡೆ ಏನಾಗಿರುತ್ತೆ ಅಂದ್ರೆ ರೆಕ್ಟಾಂಗ್ಯುಲರ್ ಕಾಯಿಲ್ ಅನ್ನ ಯೂಸ್ ಮಾಡಿರ್ತೀವಿ. ರೆಕ್ಟಾಂಗ್ಯುಲರ್ ಕಾಯಿಲ್, ದರ್ ವಿಲ್ ಬಿ ದಿ ಕಾಯಿಲ್ ಅನ್ನ ಯೂಸ್ ಮಾಡಿರ್ತೀವಿ. ಅದಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಸ್ಪ್ರಿಂಗ್ ಅನ್ನ ಜಾಯಿಂಟ್ ಮಾಡಿರ್ತೀವಿ ಇದಕ್ಕೆ. ಇದು ಯಾವ್ದಕ್ಕೆ? ಆ ರೆಕ್ಟಾಂಗ್ಯುಲರ್ ಕಾಯಿಲ್ ಇದೆ ಅಲ್ವಾ? ಸೊ ಆ ಪಾಯಿಂಟ್ ಇಂದ ಇದಕ್ಕೆ ಒಂದು ಹೇರ್ ಪಿನ್ಸ್, ಓಕೆ, ದಟ್ ಇಸ್ ಒಂದು ಸ್ಪ್ರಿಂಗ್ ಅನ್ನ ಏನ್ ಮಾಡ್ತೀವಿ ನಾವು? ಜಾಯಿಂಟ್ ಮಾಡಿರ್ತೀವಿ. ಅಂಡ್ ವಿಚ್ ಇಸ್ ಕನೆಕ್ಟೆಡ್ ಟು ಹಿಯರ್ ಸರ್ಕ್ಯೂಟ್ ಗೆ. ಓಕೆ, ಅದೇ ತರನೇ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ವಿಚ್ ಇಸ್ ಕನೆಕ್ಟೆಡ್ ಟು ದಿ ನೀಡಲ್. ಇಲ್ಲಿ ಒಂದು ನೀಡಲ್ ಡೈರೆಕ್ಷನ್ ಇರುತ್ತೆ. ಹೊರಗಡೆ ನಮ್ಗೆ ಕಾಣಿಸುವಂತದ್ದು ಸ್ಕೇಲ್, ಗ್ಯಾಲ್ವನೋಮೀಟರ್ ನ ಸ್ಕೇಲ್ ಆಗಿರುತ್ತೆ ಇಲ್ಲಿ ಹೊರಗಡೆ. ಓಕೆ, ಇದಕ್ಕೆ ಏನಾಗಿರುತ್ತೆ? ಅಟ್ಯಾಚ್ ಆಗಿರುತ್ತೆ. ದಿಸ್ ಇಸ್ ಅ ಸ್ಕೇಲ್ ಇಲ್ಲಿ ಮೇಲ್ಗಡೆ ಇರುವಂತದ್ದು. ಈಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆನ್ ವಿ ಕನೆಕ್ಟೆಡ್ ಈ ಗ್ಯಾಲ್ವನೋಮೀಟರ್ ಅಲ್ಲಿ ಕರೆಂಟ್ ಪಾಸ್ ಮಾಡಿದ ಕೂಡಲೇ, ಗ್ಯಾಲ್ವನೋಮೀಟರ್ ಕರೆಂಟ್ ಪಾಸ್ ಮಾಡಿದ ಕೂಡಲೇ ಏನಾಗುತ್ತೆ? ಈ ಕಾಯಿಲ್ ಅಲ್ಲಿ ಏನಾಗುತ್ತೆ? ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಏನಾಗುತ್ತೆ? ಸೊ ಇಟ್ಸ್ ಅ ರೆಕ್ಟಾಂಗ್ಯುಲರ್ ಕಾಯಿಲ್. ರೆಕ್ಟಾಂಗ್ಯುಲರ್ ಕಾಯಿಲ್ ಅಲ್ಲಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ? ಇಟ್ ಇಸ್ ದ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಈಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಏನಾಗುತ್ತೆ? ಸೊ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ದಿ ಟಾರ್ಕ್ ಅಲ್ವಾ? ಎಕ್ಸ್ಪೀರಿಯನ್ಸ್ ದಿ ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ವಾಟ್ ವಿಲ್ ಬಿ ದಿ ಟಾರ್ಕ್? ಜಸ್ಟ್ ವಿ ಹ್ಯಾವ್ ಡಿರೈಡೆಡ್, ದಟ್ ಇಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು MB sin theta ಅಲ್ವಾ? MB sin theta ಅಷ್ಟು ಟಾರ್ಕ್ ಎಕ್ಸರ್ಟ್ ಆಗುತ್ತೆ ಇದ್ರ ಮೇಲೆ. ಟಾರ್ಕ್ ಎಕ್ಸರ್ಟ್ ಆದ್ಮೇಲೆ ಏನಾಗುತ್ತೆ? ಈ ರೆಕ್ಟಾಂಗ್ಯುಲರ್ ಕಾಯಿಲ್ ಏನಾಗುತ್ತೆ? ರೊಟೇಷನ್ ಆಗ್ಲಿ ಸ್ಟಾರ್ಟ್ ಆಗುತ್ತೆ. ರೊಟೇಷನ್ ಆಗ್ಲಿ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ? ಇಲ್ಲಿ ಈ ಸ್ಪ್ರಿಂಗ್ ಏನಾಯ್ತು? ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತದೆ. ಸ್ಪ್ರಿಂಗ್ ವ್ಯಾಲ್ಯೂಸ್ 1, 5, 10 ಹೋಗುತ್ತೆ. ಇದು ಎಷ್ಟು ನೀಡಲ್ ಡೈರೆಕ್ಷನ್, ನೀಡಲ್ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಹೋಗುತ್ತೆ, ಪೊಸಿಷನ್ ಅನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಜಾಸ್ತಿ ಟೈಟ್ ಮಾಡ್ತಾ ಹೋದವಾಗ ಏನಾಗುತ್ತೆ? ಅದು ನೀಡಲ್ ಇಟ್ ವಿಲ್ ಶೋಸ್ ದಿ ವ್ಯಾಲ್ಯೂಸ್ ಏನ್ ಮಾಡ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಬರುತ್ತೆ. ಓಕೆ, ಗ್ಯಾಲ್ವನೋಮೀಟರ್ ಅಲ್ಲಿ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ? ಚೇಂಜಸ್ ಆಗ್ತಾ ಬರುತ್ತೆ. ಸೊ ಹೀಗೆ ಚೇಂಜಸ್ ಆಗ್ತಾ ಬರ್ತಾ ಇರ್ಬೇಕಾದ್ರೆ ಈಗ
ಈಗೇನಾಯ್ತು, ಫುಲ್ ಟೈಟ್ 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 ಫುಲ್ ಟೈಟ್ ಆಗ್ತಾ ಬರ್ತಾ ಇದೆ. ವೆನ್ ವಿ ಸ್ವಿಚ್ ಆಫ್ ಮಾಡಿದ ಕೂಡಲೇ ಏನಾಯ್ತು, ಕರೆಂಟ್ ಪಾಸ್ ಆಗ್ತಾ ಇತ್ತಲ್ಲ ಆ ಕಾಯಿಲ್ ಅಲ್ಲಿ, ಕರೆಂಟ್ ಪಾಸ್ ಆಗ್ತಾ ಇರೋದೇನಾಯ್ತು, ಸ್ಟಾಪ್ ಆಯ್ತು. ಇಫ್ ದ ಕರೆಂಟ್ ಈಸ್ ಕರೆಂಟ್ ಸ್ಟಾಪ್ ಆದ ಕೂಡಲೇ ಏನಾಗುತ್ತೆ, ಆಟೋಮೆಟಿಕಲಿ ಏನಾಗುತ್ತೆ, ಫುಲ್ ಟೈಟ್ ಆಗ್ತಿರುವಂತ ಕಾಯಿಲ್ ಏನಾಗುತ್ತೆ, ಲೂಸ್ ಆಗ್ತಾ ಬಂತು. ಈಗ ಹೋಗುದು ಮತ್ತೆ ರೊಟೇಷನ್ ಆಗಿ ದೆನ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಮತ್ತೆ ಏನಾಗುತ್ತೆ, ಒರಿಜಿನಲ್ ಪೊಸಿಷನ್ ಗೆ ಬರುತ್ತೆ. ಫುಲ್ ಟೈಟ್ ಆಗ್ತಾ ಹೋಗುತ್ತೆ, ಟೈಟ್ ಆಗ್ತಾ ಹೋಗುದು ನೀಡಲು ಈ ತರ ವೇರಿಯೇಷನ್ ಆಗ್ತಾ ಬರುತ್ತೆ ಅಲ್ವಾ. ಈ ತರ ವೇರಿಯೇಷನ್ ಆಗ್ತಾ ಬರುತ್ತೆ. ಇಟ್ ವಿಲ್ ಶೋಸ್ ದಿ ಆಂಗಲ್, ಇಟ್ ವಿಲ್ ಶೋಸ್ ದಿ ವ್ಯಾಲ್ಯೂಸ್ ಚೇಂಜಸ್ ಆಗ್ತಾ ಬರುತ್ತೆ. ಅದೇ ತರನೇ ಇಲ್ಲಿ ಕೆಳಗಡೆ ಏನಾಗುತ್ತೆ, ಈ ಸ್ಪ್ರಿಂಗ್ ಇರೋದ್ರಿಂದ ಅದು ಸಹ ಏನಾಗ್ತಾ ಹೋಗುತ್ತೆ, ಟೈಟ್ ಆಗ್ತಾ ಬರುತ್ತೆ. ಅಲ್ಲೂ ಸಹ ಟಾರ್ಕ್ ಅಪ್ಲೈ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಕರೆಂಟ್ ಅನ್ನು ಆಫ್ ಮಾಡಿದ ಕೂಡಲೇ ದೆನ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಡ್ಯೂ ಟು ದಿ ರಿಸ್ಟೋರಿಂಗ್ ಫೋರ್ಸ್. ದಟ್ಸ್ ರಿಯಲಿ ರಿಸ್ಟೋರಿಂಗ್ ಫೋರ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಡ್ಯೂ ಟು ದಿ ರಿಸ್ಟೋರಿಂಗ್ ಫೋರ್ಸ್ ದೆನ್ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಒರಿಜಿನಲ್ ಪೊಸಿಷನ್ ಗೆ ಮತ್ತೆ ಅದು ಕಮ್ ಬ್ಯಾಕ್. ಓಕೆ, ಈಗ ನೋಡೋಣ. ದಟ್ ಇಸ್ ದ ಟಾರ್ಕ್ ಎಕ್ಸ್ಪೀರಿಯನ್ಸ್ ಬೈ ದಿ ಕಾಯಿಲ್. ಆ ಕಾಯಿಲ್ ಎಷ್ಟು ಟಾರ್ಕ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ದಟ್ ಇಸ್ ಟೌ ವಿಚ್ ಇಸ್ ಇಕ್ವಲ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು ಎಂ ಬಿ ಸೈನ್ ಥೀಟಾ. ಎಂ ಅಂತ ಹೇಳಿದ್ರೇನು, ದಟ್ ಇಸ್ ಒನ್ ಟರ್ಮ್ ಆದ್ರೆ, ಓಕೆ, that is m is equals to what, I into a. This is magnetic dipole moment. M is equals to I into a. If there are n number of turns are there, ಈ ಒಂದೇ ಟರ್ನ್ ಇದ್ರೆ ಏನಾಗಿರುತ್ತೆ, I into a. If there are n number of turns are there, ಅವಾಗ ಮ್ಯಾಗ್ನೆಟಿಕ್ ಮೂಮೆಂಟಮ್ ಎಷ್ಟಾಗಿರುತ್ತೆ, n I a ಆಗಿರುತ್ತೆ. This is n I a b sin theta. Okay, now if theta which is ಇಲ್ಲಿ ಏನಾಗಿದೆ, this theta which is equals to ಏನಿದೆ, 90 ಡಿಗ್ರಿ ಇದೆ. 90 ಡಿಗ್ರಿ ಇದ್ರೆ ಏನಾಗುತ್ತೆ, ಸೊ ಟಾರ್ಕ್ which is equals to n I a b. ಓಕೆ, ಇದಕ್ಕೆ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಈ ಟಾರ್ಕ್ ಎಕ್ಸ್ಪೀರಿಯನ್ಸ್, ಇಷ್ಟು ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಮ್ಯಾಗ್ನೆಟಿಕ್ ನೀಡಲ್ ಇರುತ್ತಲ್ವಾ, ಈ ನೀಡಲ್ ಏನ್ ಮಾಡ್ತಾ ಹೋಗುತ್ತೆ, ಇದು ವ್ಯಾಲ್ಯೂಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವ್ಯಾಲ್ಯೂಸ್ ಅನ್ನ ತೋರಿಸ್ತಾ ಹೋಗುತ್ತೆ. ಎಲ್ಲಿದೆ ಇದು, ಇಲ್ಲಿದೆ ಅಲ್ವಾ, ಇಲ್ಲಿ ನೀಡಲ್ ಕನೆಕ್ಷನ್ ಇರುತ್ತಲ್ವಾ, ಈ ನೀಡಲ್ ಕನೆಕ್ಷನ್ ಕೊಟ್ಟಿರೋದು ಏನಾಗುತ್ತೆ, ಟಾರ್ಕ್ ಎಷ್ಟು ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೋ ಅಲ್ಲಿ ನೀಡಲ್ ಏನಾಗುತ್ತಲ್ವಾ, ದಿಸ್ ಇಸ್ ವ್ಯಾಲ್ಯೂಸ್ ಇರುತ್ತೆ. ಇಲ್ಲಿ ನೀಡಲು ಹೀಗಿರೋದು ವ್ಯಾಲ್ಯೂಸ್ ತೋರಿಸ್ತಾ ಹೋಗ್ತಾಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅದೇ ತರನೇ ಅಲ್ಲಿ ಒಳಗಡೆ ಡ್ಯೂ ಟು ದಿ ರಿಸ್ಟೋರಿಂಗ್ ಟಾರ್ಕ್ ಏನಾಗುತ್ತೆ, ಡೆವಲಪ್ ಆಗುತ್ತೆ ಅಲ್ಲಿ. ಯಾಕೆ, ಇಲ್ಲಿ ಕೆಳಗಡೆ ಏನಿದೆ, ಸ್ಪ್ರಿಂಗ್ ಇದೆ. ಇದಕ್ಕೆ ಏನಿದೆ, ಈ ಕಾಯಿಲ್ಗೆ ಏನಾಗಿದೆ, ಸ್ಪ್ರಿಂಗ್ ಜಾಯಿನ್ ಆಗಿರೋದ್ರಿಂದ ರಿಸ್ಟೋರಿಂಗ್ ಟಾರ್ಕ್ ಡೆವಲಪ್ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಇಸ್ ವೇರ್ ರಿಸ್ಟೋರಿಂಗ್ ಟಾರ್ಕ್ ಅನ್ನು ಹೇಗೆ ಬರೀಬಹುದು, ದಟ್ ಇಸ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು k into 5 where k is the restoring torque per unit angular twist. Okay, and this is we can write as torque ಅನ್ನು ಏನ್ ಬರಿತೀವಿ ನಾವು, ಏನೋ ಜಾಸ್ತಿ ಟಾರ್ಕ್ ಫೋರ್ಸ್ ಅಪ್ಲೈ ಆಗ್ತಾ ಆದವಾಗ ಏನಾಗುತ್ತೆ, ಅದು ಮ್ಯಾಗ್ನೆಟಿಕ್ ನೀಡಲ್ ಚೇಂಜಸ್ ಆಗ್ತಾ ಹೋಗುತ್ತೆ. ಕೆಳಗಡೆ ಏನಾಗುತ್ತೆ, ರಿಸ್ಟೋರಿಂಗ್ ಟಾರ್ಕ್ ಸಹ ಏನಾಗ್ತಾ ಹೋಗುತ್ತೆ, ಸೈಮಲ್ಟೇನಿಯಸ್ಲಿ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಅಟ್ ಅನ್ equilibrium position ಬಂದಾಗ ಏನಾಗುತ್ತೆ, ಸೊ ದಿಸ್ ಇಸ್ ದ ರಿಸ್ಟೋರಿಂಗ್ ಟಾರ್ಕ್ ವಿಚ್ ಇಸ್ ಈಕ್ವಲ್ಸ್ ಟು this torque. Okay, the 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 coil, ಆ ಕಾಯಿಲ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಟಾರ್ಕ್ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ನಾವು ಐ ವಾಂಟ್ ಟು ಫೈಂಡ್ ಔಟ್ ದಿ ಕರೆಂಟ್ ಬೇಕು. ಕರೆಂಟ್ ಎಷ್ಟೇ ಆಗುತ್ತೆ ಅಂತ ಹೇಳಿದ್ರೆ, ಈ ಎನ್ ಎ ಬಿ ನ ಈ ಕಡೆ ತಂದ್ರೆ ಏನಾಗುತ್ತೆ, ವಿಚ್ ಇಸ್ ಡಿವೈಡೆಡ್ ಬೈ, ದಟ್ ಇಸ್ ಕೆ ಡಿವೈಡೆಡ್ ಬೈ ಎನ್ ಎ ಬಿ ಅಂಡ್ ದಿಸ್ ಇಸ್ 5. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಜಿ ಅಂತ ಬರಿತೀವಿ. ಐ ವಿಚ್ ಇಸ್ ಈಕ್ವಲ್ಸ್ ಟು ಜಿ ಇಂಟು 5. I is equals to G into 5, where G is the galvanometer constant. Where G is the galvanometer constant ಆಗಿರುತ್ತೆ. So G is equals to K divided by NAB. G is equals to NAB. So we can write as ಇದನ್ನ ಕಾನ್ಸ್ಟೆಂಟ್ ಇದೆ. ಸೊ ಇದನ್ನ ಹೀಗೆ ಮಾಡಿ ಬರೆದ್ರೆ ಏನಾಗುತ್ತೆ, I is directly proportional to 5 ಆಗಿರುತ್ತೆ. Okay, I is directly proportional to 5. So we will substitute it. ಇದನ್ನ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ, ದಿಸ್ ಇಸ್ ಕೆ ವ್ಯಾಲ್ಯೂ, ಐ ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ, ಐ ವಿಚ್ ಇಸ್ ಈಕ್ವಲ್ಸ್ ಟು ಕೆ ಡಿವೈಡ್ ಬೈ ಎನ್ ಎ ಬಿ 5. Okay, this is about the galvanometer. Okay, now we will study the current sensitivity ಅಂತ ಹೇಳಿದ್ರೆ, ಈಗ ಗ್ಯಾಲ್ವನೋಮೀಟರ್ ಏನಾಗ್ತಾ ಇದೆ, ಸ್ವಲ್ಪ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಏನಾಗುತ್ತೆ,
ಪಟ್ ಅಂತ ಡಿಫ್ಲೆಕ್ಷನ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಹೇಳ್ತೀವಿ ನಾವು ಕರೆಂಟ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಸ್ವಲ್ಪ ಕರೆಂಟ್ ಪಾಸ್ ಮಾಡಿದ್ರೆ ಏನಾಗುತ್ತದು ಪಟ್ ಅಂತ ಡಿಫ್ಲೆಕ್ಷನ್ ಆಗುತ್ತೆ. ಸೊ ದಟ್ ಈಸ್ ವಿ ವಿಲ್ ಕಾಲ್ಡ್ as ನಾಟ್ ಕರೆಂಟ್ ಸೆನ್ಸಿಟಿವಿಟಿ. ಕೆಲವೊಬ್ಬರಿಗೆ ಏನ್ ಹೇಳ್ತೀವಿ, ತುಂಬಾ ಸೆನ್ಸಿಟಿವ್ ಅವನು ಅಂತ ಹೇಳ್ತೀವಲ್ಲ. ಸೆನ್ಸಿಟಿವ್ ಅಂತ ಹೇಳಿದ್ರೆ ಸ್ವಲ್ಪ ಏನಾದ್ರು ಹೇಳ್ಬಿಟ್ರೆ ಸಾಕು, ಅಂತ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ. ಸೊ ಅದೇ ತರನೇ ದೇ ಆರ್ ದಿ ಸೆನ್ಸಿಟಿವ್ ಪೀಪಲ್ಸ್. ಅದೇ ತರನೇ ಇದು ಕರೆಂಟ್ ಗ್ಯಾಲ್ವನೋಮೀಟರ್ ಸೆನ್ಸಿಟಿವ್ ಅಂತ ಹೇಳಿದ್ರೆ ಗ್ಯಾಲ್ವನೋಮೀಟರ್ ಯಾವ್ದಕ್ಕೆ ಸೆನ್ಸಿಟಿವ್ ಆಗಿದೆ? ಕರೆಂಟಿಗೆ ಸೆನ್ಸಿಟಿವ್ ಆಗಿದೆ. ಸೊ ಅದನ್ನ ಹೇಗೆ ಬರಿತೀವಿ ನಾವು? ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಅದು ಪಟ್ ಅಂತ ಡಿಫ್ಲೆಕ್ಷನ್ ಆಗುತ್ತೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು? ಕರೆಂಟ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ದಟ್ ಈಸ್ ಕರೆಂಟ್ ಸೆನ್ಸಿಟಿವಿಟಿ ಆಫ್ ದಿ ಗ್ಯಾಲ್ವನೋಮೀಟರ್ ಈಸ್ ಡಿಫೈನ್ಡ್ ಆಸ್ ದಿ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ಇದನ್ನ ಹೇಗೆ ಬರಿತೀವಿ? ದಟ್ ಈಸ್ ಡಿಫ್ಲೆಕ್ಷನ್ ಪರ್ ಯೂನಿಟ್ ಕರೆಂಟ್. ದಟ್ ಈಸ್ ಈಕ್ವಲ್ಸ್ ಟು ದಿಸ್ ಇಸ್ ಐ. ಇದನ್ನ ಈ ಫೈ ನ ಇದು ವಾಲ್ಯೂ ಗೊತ್ತಿದೆ ಅಲ್ವಾ ನಿಮ್ಗೆ? ದಿಸ್ ಇಸ್ ಐ, ದಿಸ್ ಇಸ್ ಫೈ. ಈ ಫೈ ನ ಈ ಕಡೆ ತಗೊಂಡ್ ಬರ್ತೀವಿ, ಎನ್ ಬಿ ಎ ನ ಈ ಕಡೆ ತಗೊಂಡ್ ಹೋಗ್ತೀವಿ, ಕೆ ನ ಈ ಕಡೆ ತಗೊಂಡ್ ಬರ್ತೀವಿ. ಸೊ ದಿಸ್ ಇಸ್ ವಾಟ್ ಯರ್ ಕರೆಂಟ್ ಸೆನ್ಸಿಟಿವಿಟಿ ಆಗಿರುತ್ತೆ. ಓಕೆ, ನಾವು ದ ನೆಕ್ಸ್ಟ್ ಒನ್ ಇಸ್ ವೋಲ್ಟೇಜ್ ಸೆನ್ಸಿಟಿವಿಟಿ. ವೋಲ್ಟೇಜ್ ಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಏನು? ಜಸ್ಟ್ ವಿ ವಿಲ್ ಗಿವ್ ದಿ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್. ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಕೊಟ್ಟರು ಏನಾಗುತ್ತದೋ ಡಿಫ್ಲೆಕ್ಷನ್ ಆಗುತ್ತೆ. ಓಕೆ, ಸ್ವಲ್ಪ ವೇರಿಯೇಷನ್ ಮಾಡಿದೀವಿ, ವೋಲ್ಟೇಜ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿದ್ರೆ ಏನಾಗುತ್ತೆ, ಅದು ಪಟ್ ಅಂತ ಡಿಫ್ಲೆಕ್ಷನ್ ಆಗುತ್ತಲ್ವಾ. ದಟ್ ಇಸ್ ವೋಲ್ಟೇಜ್ ಸೆನ್ಸಿಟಿವಿಟಿ ಇಸ್ ಡಿಫೈನ್ಡ್ ಆಸ್ ದಿ ಡಿಫ್ಲೆಕ್ಷನ್ ಪರ್ ಯೂನಿಟ್ ವೋಲ್ಟೇಜ್. ಒಂದು ಸ್ವಲ್ಪ ವೋಲ್ಟೇಜ್ ಅನ್ನ ಚೇಂಜಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಡಿಫ್ಲೆಕ್ಷನ್ ಆಗ್ತಾ ಇದ್ರೆ. ಸೊ ದಟ್ ಇಸ್ ವಿ ವಿಲ್ ಕಾಲ್ಡ್ as ವೋಲ್ಟೇಜ್ ಸೆನ್ಸಿಟಿವಿಟಿ. ಸೊ ವೋಲ್ಟೇಜ್ ಸೆನ್ಸಿಟಿವಿಟಿನ ಹೇಗೆ ಬರಿತೀವಿ? 5 ಡಿವೈಡೆಡ್ ಬೈ ವಿ. ವಿ ಅಂತ ಹೇಳಿದ್ರೆ ಹೇಗೆ ಬರಿತೀವಿ? ಐ ಇಂಟು ಆರ್. ವೋಲ್ಟೇಜ್ ಅನ್ನು ಏನ್ ಬರ್ತೀವಿ? ಐ ಇಂಟು ಆರ್. ಸೊ ಐ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ ನಮಗೆ. ಐ ವ್ಯಾಲ್ಯೂ ಎಷ್ಟು ಬರುತ್ತೆ? ದಿಸ್ ಇಸ್ 5 ಡಿವೈಡ್ ಬೈ ಇಲ್ಲಿ ಅಲ್ವಾ? ಇದನ್ನ ನೋಡಿ, 5 ಡಿವೈಡ್ ಬೈ ಐ ನ ಏನ್ ಬರಿತೀವಿ ನಾವು? 5 ಡಿವೈಡ್ ಬೈ ಐ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಎ ಬಿ ಡಿವೈಡ್ ಬೈ ಕೆ. ಇಲ್ಲಿ ಇದಲ್ವಾ? 5 ಡಿವೈಡ್ ಬೈ ಐ ವಿಚ್ ಇಸ್ ಈಕ್ವಲ್ಸ್ ಟು ಎನ್ ಎ ಬಿ. ಸೊ ನಮ್ಗೆ ಏನ್ ಸಿಕ್ತು? ದಿಸ್ ಇಸ್ 5 ಡಿವೈಡ್ ಬೈ ಐ ಸಿಕ್ತು, ಎನ್ ಎ ಬಿ ಡಿವೈಡ್ ಬೈ ಕೆ into this is 1 by r. 1 by r. So this is what your voltage sensitivity ಆಗಿರುತ್ತೆ. Okay, this is the voltage sensitivity. Next one. Next ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು we will study the conversion of galvanometer into ammeter. ಈಗ ಗ್ಯಾಲ್ವನೋಮೀಟರ್ ನ ಏನ್ ಮಾಡ್ತಿದೀವಿ ನಾವು? ಆಮ್ಮೀಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ನಮ್ಮ ಹತ್ರ ಆಮ್ಮೀಟರ್ ಇನ್ಸ್ಟ್ರೂಮೆಂಟ್ ಇಲ್ಲ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಗ್ಯಾಲ್ವನೋಮೀಟರ್ ನ ಏನ್ ಮಾಡ್ತಿದೀವಿ ನಾವು? ಆಮ್ಮೀಟರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಹೇಗೆ ಆಮ್ಮೀಟರ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಕನೆಕ್ಟ್ ದಿ ಶಂಟ್ ರೆಸಿಸ್ಟರ್ಸ್ ಪ್ಯಾರಲಲ್ ಟು ದಿ ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ ಗೆ ಪ್ಯಾರಲಲ್ ಆಗಿ ಒಂದು ಶಂಟ್ ರೆಸಿಸ್ಟೆನ್ಸ್ ಅನ್ನ ಕನೆಕ್ಷನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗ್ಯಾಲ್ವನೋಮೀಟರ್ ಇಟ್ ವಿಲ್ ಬಿ ಆಕ್ಟ್ ಆಸ್ ಅನ್ ಆಮ್ಮೀಟರ್. ಗ್ಯಾಲ್ವನೋಮೀಟರ್ ಏನಾಗುತ್ತೆ? ಆಮ್ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ದ ಗ್ಯಾಲ್ವನೋಮೀಟರ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ದಿ ಆಮ್ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಹಿಯರ್. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಐ ಕರೆಂಟ್ ಬರ್ತಾ ಇತ್ತಲ್ವಾ? ಐ ಕರೆಂಟ್ ಬರ್ತಾ ಇತ್ತು. ಈಗ ಐ ಕರೆಂಟ್ ಬರ್ತಾ ಇತ್ತು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಡೆ ಏನಾಗುತ್ತೆ? ಐ ಜಿ ಕರೆಂಟ್ ಅಷ್ಟು ಮಾತ್ರ ಏನಾಗುತ್ತೆ ಇದ್ರಲ್ಲಿ ಪಾಸ್ ಆಗುತ್ತೆ. ದಟ್ ಇಸ್ ಕರೆಂಟ್ ಪಾಸಿಂಗ್ ಥ್ರೂ ದಿ ಗ್ಯಾಲ್ವನೋಮೀಟರ್. ಇದು ಐ ಜಿ ಆಗಿರುತ್ತೆ. ಇದ್ರೊಳಗಡೆ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ? ಐ ಮೈನಸ್ ಆಫ್ ಐ ಜಿ ಕರೆಂಟ್ ಪಾಸ್ ಆಗುತ್ತೆ. ಓಕೆ, ಐ ಮೈನಸ್ ಆಫ್ ಐ ಜಿ ಕರೆಂಟ್ ಅಷ್ಟು ಈ ಕಡೆಯಿಂದ ಏನಾಗುತ್ತೆ? ಇಲ್ಲಿ ಪಾಸ್ ಆಗುತ್ತೆ. ಹೀಗೆ ಓಕೆ, ಈ ಕಡೆಯಿಂದ ಪಾಸ್ ಆಗುತ್ತೆ. ಸೊ ದ ಪೊಟೆನ್ಶಿಯಲ್ difference across the galvanometer and the shunt resistors which is equals. ಇದೇನಾಗಿರುತ್ತೆ? ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ? ಈ ಎರಡು ಪಾಯಿಂಟ್ ಸೇಮ್ ಪಾಯಿಂಟ್ ಆಗಿರೋದ್ರಿಂದ ಈ ಎರಡು ಗ್ಯಾಲ್ವನೋಮೀಟರ್ ಅಲ್ಲಿ ವೋಲ್ಟೇಜ್ ಮತ್ತೆ ಶಂಟ್ ರೆಸಿಸ್ಟರ್ಸ್ ಅಲ್ಲಿ ವೋಲ್ಟೇಜ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಸೊ ನಾವು ಹಾಗಾದ್ರೆ ನಾನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಹಾಗಾದ್ರೆ ಇಲ್ಲಿ ಎಷ್ಟು ವ್ಯಾಲ್ಯೂನ ಶಂಟ್ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಸೊ ದಿಸ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದಿ ಆಮ್ಮೀಟರ್. ಆಮ್ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಷ್ಟು ಶಂಟ್ ರೆಸಿಸ್ಟೆನ್ಸ್ ಅನ್ನ ಯೂಸ್ ಮಾಡಿದ್ರೆ ಈ ಗ್ಯಾಲ್ವನೋಮೀಟರ್ ಆಮ್ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ as ಐ ಮೈನಸ್ ಆಫ್ ಐ ಜಿ ಇಂಟು ಎಸ್. ದಿಸ್ ಇಸ್ ವಾಟ್ ಇಯರ್ ವಿ ಅಲ್ವಾ? ಇದು ವಿ. ಸೊ ಇದ್ರಲ್ಲಿ ಏನಾಗ್ತೀವಿ? ಈ ಗ್ಯಾಲ್ವನೋಮೀಟರ್ ಇದರಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ? ಐ ಮೈನಸ್ ಆಫ್ ಐ ಜಿ. ಈ ಶಂಟ್ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ? ಐ ಮೈನಸ್ ಆಫ್ ಐ ಜಿ. ಅಂಡ್ ಎಸ್ ಇಸ್ ದಿ ವಾಟ್ ಹಿಯರ್? ರೆಸಿಸ್ಟೆನ್ಸ್. ದಟ್ ಇಸ್ ವಿ ಇಸ್ ಈಕ್ವಲ್ಸ್ ಟು ಏನ್ ಬರಿತೀವಿ ನಾವು? ಐ ಆರ್ ಅಂತ ಫಾರ್ಮೆಟ್ ಅಲ್ಲಿ ಬರಿತೀವಲ್ವಾ? ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಫಾರ್ಮೆಟ್ ಅಲ್ಲಿ ಬರಿತಾ ಇದೀವಿ. ಐ ಕರೆಂಟ್ ಪಾಸ್ ಆಗ್ತಾ ಇದೆ, ಆರ್ ರೆಸಿಸ್ಟೆನ್ಸ್ ಇದೆ. ಅದೇ ತರನೇ ಇದ್ರೊಳಗಡೆ ಗ್ಯಾಲ್ವನೋಮೀಟರ್ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ? ಐ ಜಿ ಕರೆಂಟ್ ಪಾಸ್ ಆಗ್ತಾ ಇದೆ. ಎಷ್ಟು ಇದು ರೆಸಿಸ್ಟೆನ್ಸ್ ಇದೆ? ಜಿ ಅಷ್ಟು ರೆಸಿಸ್ಟೆನ್ಸ್ ಇದೆ. ಸೊ ದಿಸ್ ಇಸ್ ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಸ್ ಬೇಕು. ಸೊ ಎಸ್ ಇಸ್ ಈಕ್ವಲ್ಸ್ ಟು ವಾಟ್? ಐ ಜಿ ಡಿವೈಡ್ ಬೈ ಜಿ, ಐ ಜಿ ಇಂಟು ಜಿ ಡಿವೈಡ್ ಬೈ ಐ ಮೈನಸ್ ಆಫ್ ಐ ಜಿ. ಸೊ ದಿಸ್ ಇಸ್ ದಿ ಶಂಟ್ ರೆಸಿಸ್ಟೆನ್ಸ್. ಇಷ್ಟು ರೆಸಿಸ್ಟೆನ್ಸ್ ಅನ್ನ ನಾವು ಇಷ್ಟು ಶಂಟ್ ರೆಸಿಸ್ಟೆನ್ಸ್ ಅನ್ನ ಗ್ಯಾಲ್ವನೋಮೀಟರ್ ಗೆ ಪ್ಯಾರಲಲ್ ಅಲ್ಲಿ ಕನೆಕ್ಷನ್ ಮಾಡಿದ್ರೆ
ಓಕೆ, ಅವಾಗ ಏನಾಗುತ್ತೆ, ಆ ಗ್ಯಾಲ್ವನೋಮೀಟರ್ ಅನ್ನೋದು ಆಮ್ಮೀಟರ್ ಆಗಿ ಕನ್ವರ್ಟ್. ಸೊ ಹಾಗಾದ್ರೆ ಎಷ್ಟು ರೆಸಿಸ್ಟೆನ್ಸ್ ಅನ್ನ ಕನೆಕ್ಷನ್ ಮಾಡಬೇಕು ಅನ್ನೋದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಬೈ ಯೂಸಿಂಗ್ ದಿಸ್ ಐ ಜಿ ಅಂತ ಹೇಳಿದ್ರೆ the current flow through the galvanometer, that is a full scale deflection of the current in the galvanometer, that is Ig. Okay, so next one, the conversion of galvanometer into voltmeter. Conversion of galvanometer into voltmeter. ಈಗ ಏನ್ ಮಾಡ್ತಿದೀವಿ, ಗ್ಯಾಲ್ವನೋಮೀಟರ್ ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಓಕೆ, ಗ್ಯಾಲ್ವನೋಮೀಟರ್ ನ ವೋಲ್ಟ್ ಮೀಟರ್ ಆಗಿ ಕನ್ವರ್ಟ್ ಮಾಡ್ತಿದೀವಿ. ಹೇಗೆ ಕನ್ವರ್ಷನ್ ಮಾಡೋದು ಅಂತ ಹೇಳಿದ್ರೆ, ಅಮ್ಮೀಟರ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಪ್ಯಾರಲಲ್ಲಿ ಕನೆಕ್ಷನ್ ಮಾಡ್ತೀವಿ. ಈಗ ವೋಲ್ಟ್ ಮೀಟರ್ ಆಗಿ ಕನ್ವರ್ಷನ್ ಮಾಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಕನೆಕ್ಟ್ ದಿ ರೆಸಿಸ್ಟೆನ್ಸ್, ದಟ್ ಇಸ್ ಅನ್ನ ಹೈ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಸೀರೀಸ್ ಅಲ್ಲಿ ನಾವು ಕನೆಕ್ಷನ್ ಮಾಡ್ತೀವಿ. ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡಿದವಾಗ ಏನಾಗುತ್ತೆ, ಸೊ ದಿಸ್ ಇಸ್ ವಿ ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನಾಗಿರುತ್ತೆ, ಈ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಟೋಟಲ್ ವೋಲ್ಟೇಜ್ ಇಟ್ ವಿಲ್ ಬಿ ದಿ ಸೇಮ್. ಇಲ್ಲಿ ಏನಾಗಿರುತ್ತೆ, ದಿಸ್ ಇಸ್ ವೋಲ್ಟೇಜ್ ಇನ್ ದಿ ಗ್ಯಾಲ್ವನೋಮೀಟರ್ V1 ಅಂತ ತಗೊಳ್ತೀನಿ. ಓಕೆ, ಈ ಪಾಯಿಂಟ್ ಏನಾಗಿರುತ್ತೆ, V2 ಆಗಿರುತ್ತೆ. ಸೊ ದ ಟೋಟಲ್ V is equals to what? ಟೋಟಲ್ V is equals to V1 plus V2 ಅಂತ ಬರೀಬಹುದಲ್ವಾ. ಇಲ್ಲಿ V1 ಅಂತ ಹೇಳಿದ್ರೆ ಏನಾಗಿರುತ್ತೆ, ಸೊ ದಿಸ್ ಇಸ್ V1 we can write as V1 ಏನಾಗಿರುತ್ತೆ, ದಟ್ ಇಸ್ ಈ ಪಾಯಿಂಟ್ ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, ಇದ್ರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರೋದು ಎಷ್ಟು, Ig ಇಂಟು G ಎಷ್ಟಾಗಿದೆ, G ಇಸ್ ದಿ ಗ್ಯಾಲ್ವನೋಮೀಟರ್ ರೆಸಿಸ್ಟರ್ಸ್. ಅದೇ ತರನೇ ಇಲ್ಲಿ V2 ದಲ್ಲಿ ಈ ಪಾಯಿಂಟ್ ಅಲ್ಲಿ ಇದರಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, Ig ಕರೆಂಟ್ ಪಾಸ್ ಆಗ್ತಾ ಇದೆ, V2 ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ, Ig ಕರೆಂಟ್ ಪಾಸ್ ಆಗ್ತಾ ಇದೆ. ಇದ್ರಲ್ಲಿ ರೆಸಿಸ್ಟೆನ್ಸ್ ಎಷ್ಟಿದೆ, ಆರ್ ರೆಸಿಸ್ಟರ್ಸ್ ಇದೆ ಅಲ್ವಾ. ಸೊ ನಮಗೇನ್ ಬೇಕು, ಈಗ ಆರ್ ಬೇಕು. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್ ಟೋಟಲ್ ವಿ ವಿಚ್ ಇಸ್ ಈಕ್ವಲ್ಸ್ ಟು Ig ಇಂಟು G ಪ್ಲಸ್ Ig ಇಂಟು ಆರ್. ಓಕೆ, ಈಗ ಏನ್ ಮಾಡ್ತೀನಿ, Ig ಇಂಟು ಆರ್, ನನಗೇನ್ ಬೇಕು, ಈ ಆರ್ ವ್ಯಾಲ್ಯೂ ಬೇಕು. ಸೊ ಇದನ್ನ ಈ ಕಡೆ ತಗೊಂಡ್ ಬರ್ತೀನಿ. ಓಕೆ, ಇದನ್ನ ಎಲ್ಲಿ ಇಡ್ತೀನಿ, ಓಕೆ ಇದನ್ನ ಚೇಂಜ್ ಮಾಡ್ತೀನಿ ನಾನು. ಓಕೆ, ಇದು ಇದಿದೆಯಲ್ವಾ, ಈ ಜಿ ನ ಏನ್ ಮಾಡ್ತೀನಿ ನಾನು, ಈ ಕಡೆ ತಗೊಂಡ್ ಬರ್ತೀನಿ. ಈ ಕಡೆ ತಗೊಂಡು ಹೋದವಾಗ ಏನಾಗುತ್ತೆ, ದಿಸ್ ಇಸ್ ಐ ಜಿ ಇಂಟು ಆರ್. ಈ ಐ ಜಿ ಜಿ ಇದೆಯಲ್ವಾ, ಐ ಜಿ ಇಂಟು ಜಿ ಇದೆಯಲ್ವಾ, ಅದು ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ವಿ ಮೈನಸ್ ಆಫ್ ಐ ಜಿ ಇಂಟು ಜಿ. ಸೊ ವಿ ಮೈನಸ್ ಈ ಐ ಜಿ ನ ಈ ಕಡೆ ಐ ಜಿ ನ ಈ ಕಡೆ ತಂದ್ರೆ ಏನಾಗುತ್ತೆ, ವಿ ಡಿವೈಡ್ ಬೈ ಐ ಜಿ ಮೈನಸ್ ಐ ಜಿ. ಸೊ ಐ ಜಿ ಗೆಟ್ ಕ್ಯಾನ್ಸಲ್. ಸೊ this is we can write as an R is equals to V minus of Ig minus G. Okay, this is the conversion of galvanometer into voltmeter. Okay, this is the conversion of galvanometer into. Thank you. ಇಷ್ಟು ಸಾಕು.